ನಮಸ್ಕಾರ. ನಾವಿವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಕ್ರಾಸ್ ಪಾಡ್ಕಾಸ್ಟ್ ಡ್ರಿವನ್ ಬೈ ಪರ್ಪಸ್ ಫಾರ್ ಅವೇಕನಿಂಗ್ ಮೈಂಡ್. ಸೊ ಈ ನಮ್ಮ ಪಾಡ್ಕಾಸ್ಟ್ ಶೋ ಅಲ್ಲಿ ಮೊದಲನೇ ಬಾರಿಗೆ ಬಂದಿದ್ದಾರೆ ನಮ್ಮ ಗೆಸ್ಟ್ ಆಗಿ ಡಾಕ್ಟರ್ ಶೋಭಾ ರಾಣಿ ವಿಜಯ್, IPS, ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಬಳ್ಳಾರಿ. ಇವರ ಒಂದು ಲೈಫಲ್ಲಿ ಆದಂಥ ಎಕ್ಸ್ಪೀರಿಯನ್ಸ್ಗಳನ್ನ ನಮ್ಮ ಮುಂದೆ ಹಂಚ್ಕೊಳಕ್ಕಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮೇಡಮ್, ನೀವು ಆ್ಯಕ್ಚುಲಿ ಡಾಕ್ಟರ್ ಅಂತ ಕೇಳ್ಪಟ್ವಿ, ಅದರಲ್ಲೂ ಡೆಂಟಲ್ ಡಾಕ್ಟರ್. ತುಂಬ ಕಷ್ಟಪಟ್ಟೆ ಓದಿರ್ತೀರ. ಡಾಕ್ಟರ್ ಮುಗಿಸೋದಂದ್ರೆ ಅಷ್ಟು ಸುಲಭ ಅಲ್ಲ. ಬಟ್ ಡಾಕ್ಟರ್ ಮುಗಿಸಿ ಮತ್ತೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರೋಕ್ಕೆ ಏನು ಅಷ್ಟೊಂದು ಇನ್ಫ್ಲುಯೆನ್ಸ್ ಆಗಿತ್ತು ಮೇಡಮ್? ಯಾಕೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆದ್ರಿ? ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗೋದಕ್ಕೆ ಭಾಳಷ್ಟು ರೀಸನ್ ಇದೆ. ಒಂದು, ನಾನು ಬಹುತೇಕ ನಂದು ಚೈಲ್ಡ್ಹುಡ್ ನಾನು ಅಜ್ಜಿ ತಾತನ ಜೊತೆ ಬೆಳೆದೆ. ತಾತ ನಾನು ತುಂಬ ಚೈಲ್ಡ್ಹುಡ್ಡಲ್ಲೇ ಡೆತ್ ಆದರು. ಬಟ್ ವೆರಾಸ್ ಅಜ್ಜಿ ನನಗೆ ಭಾಳಷ್ಟು ಪೊಲೀಸ್ ಸ್ಟೋರೀಸ್ ಹೇಳ್ತಾ ಇದ್ರು ತಾತಂದು. ಓಕೆ, ಅದರಿಂದ ಮೋಟಿವೇಟ್ ಆಗಿ ನಾನು ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಇಲ್ಲಿ ಬಂದು ಕೆಲಸ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ನಾನು ಅಂದ್ಕೊಂಡಿಲ್ಲ. ಬಿಕಾಸ್ ಯಾವಾಗಲೂ ಒಂದು ಇದೆ, ಮನುಷ್ಯನಿಗೆ ಏನಾದ್ರು ಅನಿವಾರ್ಯತೆ ಬರಬೇಕು, ಆಗ್ಲೇ ಏನಾದರೂ ಮಾಡಲಿಕ್ಕೆ ಸಾಧ್ಯ. ಒಂದು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಒಂದು ಫೀನಿಕ್ಸ್ ಅಂದ್ಬಿಟ್ಟು ಒಂದು ಕಾಲ್ಪನಿಕ ಪಕ್ಷಿ ಇದೆ. ಅದು ಹೆಂಗೆ ಎವ್ರಿ ಟೈಮ್ ವೆನ್ ಇಟ್ ಡೈಸ್ ಫ್ರಮ್ ಇಟ್ಸ್ ಆಶ್ ಇಟ್ ವಿಲ್ ಗಿವ್ ನ್ಯೂ ಬರ್ತ್, ರೀಬರ್ತ್. ಇಟ್ ವಿಲ್ ಬಿ ಮೋರ್ ಸ್ಟ್ರಾಂಗರ್ ಆ್ಯಂಡ್ ವೈಸರ್ ದೆನ್ ಪ್ರೀವಿಯಸ್. ಸೊ ಈ ಒಂದು ನೋಡಿದಾಗ ಭಾಳಷ್ಟು ಚೈಲ್ಡ್ಹುಡ್ಡಲ್ಲಿ ಒಂದು ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಮನುಷ್ಯನಲ್ಲಿ ಇರುತ್ತೆ. ಬಹುಶಃ ಅಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲಿವರೆಗೂ ಕರ್ಕೊಂಡು ಬಂತು ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಹೇಳಿದ್ರಿ, ಯಾವ್ದಾದ್ರು ಒಂದು ಶೇರ್ ಮಾಡ್ಕೊಳಕ್ಕಾಗುತ್ತಾ ಮೇಡಮ್? ವೈ ನಾಟ್? ಇದು ಯಾರಿಗಾದ್ರೂ ಕೆಲವ್ರಿಗೆ ಮೋಟಿವೇಟ್ ಆದರೆ ಒಳ್ಳೇದಂತ ಅನ್ಕೊಂಡಿದ್ದೀನಿ. ಯೂಶ್ವಲಿ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಯಾವ್ದಾದ್ರು ಮಕ್ಕಳು ಸ್ಕೂಲ್ ಡೇಸಲ್ಲಿ ಸ್ವಲ್ಪ ಡಲ್ ಇದ್ರು, ಸ್ವಲ್ಪ ಏನಾದ್ರು ಓದಿಲ್ಲ ಅಂದರೆ ಪೇರೆಂಟ್ಸ್ನು ಇಷ್ಟೇ ಇನ್ನು ಓದಲ್ಲ ಮಕ್ಕಳು ಅಂತೇಳಿ ಪ್ರಿಜುಡೈಸ್ ಆಗಿಬಿಡ್ತಾರೆ. ಬಹುಶಃ ನನ್ನ ಪೇರೆಂಟ್ಸ್, ನನ್ನ ತಾಯಿ ಏನಾದರೂ ಆ ಥರ ಅಂದ್ಕೊಂಡಿದ್ರೆ ಬಹುಶಃ ನಾನು ಇಲ್ಲಿವರೆಗೂ ಓದೋ ಕೆಪಾಸಿಟಿ ಇದೆ ಅಂತ ನಾನು ಯೋಚನೆನೂ ಮಾಡ್ತಾ ಇರಲಿಲ್ಲ. ಬಿಕಾಸ್ ಟು ಬಿ ರಿಯಲ್ ಫ್ಯಾಕ್ಟ್, ನಂದು SLCಲಿ ನಾನು ಫೇಲ್ ಆದೆ. ಒಂದು ಸೋಷಿಯಲ್ ಸ್ಟಡೀಸ್ ಸಬ್ಜೆಕ್ಟಲ್ಲಿ ಫೇಲ್ ಆದೆ. ಯಾಕೆ ಅದೇ ಅಂದರೆ ಟಿಲ್ SLC ನಮ್ಮ ತಂದೆ ಓದಿಸ್ತಾ ಇದ್ರು. ನಾನೇನು ಓದಬೇಕಂತ ಓದಿದ್ದಿಲ್ಲ. ನಾವು ನೋಡದೆ ಅವರು ಕೊಟ್ಟಿರೋಂಥ ಕ್ವಶನ್ ನೋಡದೆ ಆನ್ಸರ್ ಮಾಡಿದೆ ಬರೆದ್ರೆ ಬುಕ್ಕಲ್ಲಿ ನಮಗೆ ಆಟಾಡ್ಲಿಕ್ಕೆ ಕೊಡ್ತಾ ಇದ್ರು. ಅದೊಂದೇ ದೃಷ್ಟಿಯಿಂದ ನಾವು ಓದಿದ್ದು. 10th ಬಂದಾಗ ನಮ್ಮ ತಂದೆ ಸ್ವಲ್ಪ ಬ್ಯುಸಿ ಆದರು, ಅವ್ರಿಗೆ ಓದಿಸ್ಲಿಕ್ಕೆ ಟೈಮ್ ಆಗಲಿಲ್ಲ. ನಾನು ಏನು ಆಟ ಆಡ್ಕೊಂಡು ಏನು ಓದಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಒಂದು ಸೋಷಿಯಲ್ ಸ್ಟಡೀಸಲ್ಲಿ ಸಬ್ಜೆಕ್ಟಲ್ಲಿ ಫೇಲ್ ಆದೆ. ಆಗ ಗೊತ್ತಾಯಿತು ನನಗೆ ಏನು ಲೈಫ್ ಅಂದರೆ ಅಂತ. ಬಿಕಾಸ್ ನಂದ ಓನ್ ಕ್ಲಾಸ್ಮೇಟ್ ಒಬ್ರು ನನ್ನ ಮನೆ ಮುಂದೆನೆ ಪಾಸ್ ಆಗ್ತಾ ಇದ್ರು. ಅವಳನ್ನ ಕರೆದೆ, ಅವಳು ತಿರುಗ್ಬಿಟ್ಟು ನನ್ನ ಮುಖ ನೋಡಿ ಹಂಗೆ ಹೊರಟೋದು. ನನಗೆ ಅವತ್ತು ಭಾಳ ಫೀಲ್ ಆಯಿತು. ನಂದು ಓನ್ ಕ್ಲಾಸ್ಮೇಟ್ ನನ್ನ ಜೊತೆಲೇ ಕೂತ್ಕೊಳ್ತಾ ಇದ್ಲು. ನಾನು ಕರೆದ್ರೆ ತಿರುಗ್ಬಿಟ್ಟು ನೋಡ್ಬಿಟ್ಟು ಹೊರಟೋದ್ಲಲ್ಲ ಅಂತ. ಅವಾಗ ನೋಡೋದು ಸೊಸೈಟಿ ಆಗಲಿ ಅಥವಾ ರಿಲೇಟಿವ್ಸ್ ಆಗಲಿ ಎಲ್ಲ ನೋಡೋದು ಚೇಂಜ್ ಆಗುತ್ತೆ, ಬದಲಾಗುತ್ತೆ ನೀವು ಫೇಲ್ಯೂರ್ ಆದಾಗ. ಸೊ ಅಂತ ಸಂದರ್ಭದಲ್ಲಿ ನಮ್ಮ ತಾಯಿ ನನಗೆ ಭಾಳ ಮೋಟಿವೇಟ್ ಮಾಡೋದು. ಮತ್ತೆ ಅಗೇನ್ PCMB ತೊಗೊಂಡೆ. ಆಗಲೂ ಭಾಳಷ್ಟು ಜನ ಇಯರ್ಸ್ SLCನೇ ಒಂದೇ ಸತಿ ಪಾಸ್ ಆಗಿಲ್ಲ, PUC ತೊಗೊಂಡೆ PCMB. ಆ ಟೈಮಲ್ಲಿ ಸಹ ನಮ್ಮ ತಾಯಿ ಭಾಳಷ್ಟು ಎನ್ಕರೇಜ್ ಮಾಡಿದ್ರು. ಎನ್ಕರೇಜ್ ಮಾಡಿ PUCನೂ ಮಾಡಿದೆ. ಅವಾಗ ನಮ್ಮ ತಾಯಿ ಪ್ರತಿಯೊಬ್ಬರು ಇಯರ್ಸ್ ನಿನ್ನ ಮಗಳನ್ನೇನು ಡಾಕ್ಟರ್ ಮಾಡಿಬಿಡ್ತಿ ಅಂತ. ಅದೊಂದೇ ಒಂದು ವಿಚಾರಕ್ಕೆ ನಾನು ಡಾಕ್ಟರ್ ಆದೆ. ಅದರ್ವೈಸ್ ನನಗೇನು ಇಂಟ್ರೆಸ್ಟ್ ಇರಲಿಲ್ಲ. ಒಂದು ಇನ್ಸಿಡೆಂಟ್, ನಿಮ್ಮ ಒಂದು ಫ್ರೆಂಡ್ ನಿಮಗೆ ತಿರುಗಿ ನೋಡಿ ಹಂಗೆ ಹೋದ್ರು ಅನ್ನೋ ಒಂದು ಇನ್ಸಿಡೆಂಟ್ ನಿಮಗೆ ಬಹುಶಃ ಜಾಸ್ತಿ ಪೇನ್ ಆಯ್ತು. ಡಾಕ್ಟರ್ ಆದೆ. ಥ್ಯಾಂಕ್ಸ್ ಫಾರ್ ದಟ್ ಫ್ರೆಂಡ್. ಬಹುಶಃ ಅವ್ರಾಗ ಮಾಡಿದ್ದಿಲ್ಲ ಅಂದಿದ್ರೆ ನೀವು ಡಿಫ್ರೆಂಟ್ ಡಿಸಿಷನ್ ಮಾಡ್ತಾ ಇದ್ರೇನೋ.
ನಾನು ಹೇಳಿದ್ನಲ್ಲ, ಮನುಷ್ಯನಿಗೆ ಅನಿವಾರ್ಯತೆ ಬರಬೇಕು, ಇನ್ಸಲ್ಟ್ ಆಗ್ಬೇಕು. ಯಾವುದೇ ಒಂದು ವಿಚಾರದಲ್ಲಿ ಅನಿವಾರ್ಯತೆ, ಇನ್ಸಲ್ಟ್, ಈ ಥರ ಯಾವುದೋ ಒಂದು ಫೀಲ್ ಆದಾಗ ಮನುಷ್ಯನ್ಗೆ ಯಾವ ತಲೆಯಲ್ಲಿ ಯಾವ್ದಾರ ಒಂದು ಸ್ಪಾರ್ಕ್ ಬಂದಾಗ ಅವ್ರು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ಅನ್ಕೊಳ್ತಾರೆ. ಸೊ ಡಾಕ್ಟರ್ ಆಗ್ಲಿಕ್ಕೆ ಅದು. ಅಗೇನ್ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಒಂದು ಕಾಂಪಿಟೇಟಿವ್ ಅವ್ರ ಹೆಸರು ಏನಾದ್ರು ಜ್ಞಾಪಕ ಇದೆ ನಮಗೆ? ಇದೆ, ಬಟ್ ಇದ್ರಲ್ಲಿ ಹೇಳೋದ್ ಬೇಡ ಅನ್ಕೊಳ್ಳಿ. ಓಕೆ, ಯಾರೇ ಆಗಿರ್ಲಿ ಆ ಫ್ರೆಂಡ್. ಥ್ಯಾಂಕ್ಸ್ ಫಾರ್ ದಟ್. ಓಕೆ, ಕೆಲವೊಂದು ಲೈಫಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳು ಒಬ್ಬ ಮನುಷ್ಯನ ಲೈಫೇ ಚೇಂಜ್ ಮಾಡ್ತವೆ ಅಂತ ಕೇಳ್ಪಟ್ಟಿದ್ವಿ. So ಇವತ್ತು ನೋಡ್ತಾ ಇದ್ದೀವಿ, ಒಂದು ಇನ್ಸಲ್ಟ್ ಇವತ್ತು ಇಷ್ಟು ದೊಡ್ಡ ಹುದ್ದೆಗೆ ಬಂದಿದ್ದೀರಾ. ಒಂದು ಅದು ಡಾಕ್ಟರ್ ಆಗ್ಲಿಕ್ಕೆ, ಮತ್ತೆ ಅಗೈನ್ ಮದುವೆ ಆಗ್ಬಿಟ್ಟೆ, ನಾನು ಮಗು ಆಯ್ತು. ಡ್ಯೂ ಟು ಸಮ್ ಅದರ್ ರೀಸನ್, ಡ್ಯೂ ಟು ಸಮ್ ಅದರ್ ಇನ್ಸಿಡೆಂಟ್ ವಿಚ್ ಐ ಕೆನಾಟ್ ಶೇರ್ ಹಿಯರ್, ಅದಕ್ಕೋಸ್ಕರ ನಾನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದೆ. ಮತ್ತೆ ನಂದು ಲೈಫ್ ಚೇಂಜ್ ಬದಲ ಮಾಡಿಕೊಂಡೆ. ನಾನು ಒಂದು ಆ್ಯಕ್ಚುಲಿ ನಾನು ಹೌಸ್ ವೈಫ್ ಅಷ್ಟೇ ಅಂತ ಸೀಮಿತ ಆಗಿಬಿಟ್ಟಿದ್ದೆ. ಅದಾದ ನಂತರ ಓದಬೇಕು ಅಂತಲೂ ಬೇರೆ ಒಂದು ಇನ್ಸಿಡೆಂಟಲ್ಲಿ ನಾನು ಡಿಸಿಷನ್ ತೊಗೊಂಡು ಆಮೇಲೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆದೆ. ಭಾಳ ಶಾರ್ಟ್ ಪೀರಿಯಡ್ ಇತ್ತು. ಅಷ್ಟೇ ಶಾರ್ಟ್ ಪೀರಿಯಡಲ್ಲಿ ಭಾಳ ಪ್ಲ್ಯಾಂಡಾಗಿ ಓದಿ ಅದು ಎಕ್ಸಾಮ್ಸ್ ಕ್ಲಿಯರ್ ಮಾಡಿ. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರಕ್ಕೆ ನಿಮ್ಗೆ ಯಾವ ತರ ಇನ್ಫ್ಲುಯೆನ್ಸ್ ಆಯ್ತು ಮೇಡಮ್ ಸಡನ್ ಆಗಿ? ಅಂದ್ರೆ ಯು ಆಲ್ರೆಡಿ ಬಿನ್ ಡಾಕ್ಟರ್, ನೀವಾಗಲೇ ಡೆಂಟಲ್ ಡಾಕ್ಟರ್ ಇದ್ದೀರಾ, ಒಳ್ಳೆ ಕರಿಯರ್ ಇತ್ತು, ಬಟ್ ಆಲ್ ಆಫ್ ಸಡನ್ ಕಂಪ್ಲೀಟ್ ಡಿಫ್ರೆಂಟ್ ಜೋನರ್. ನಾನು ಈಗಾಗಲೇ ಹೇಳಿದ್ನಲ್ಲ, ನನಗೆ ಆ್ಯಕ್ಚುಲಿ ಡಾಕ್ಟರ್ ಮಾಡಬೇಕು, ಬಿಟ್ವೀನ್ 4 ವಾಲ್ಸ್ ಕೆಲಸ ಮಾಡೋದು, ಅದು ನನಗೆ ಆಸಕ್ತಿ ಇದಿರೋಂಥ ಫೀಲ್ಡ್ ಅಲ್ಲ. ಅದು ಇಟ್ಸ್ ಅ ನೋಬಲ್ ಪ್ರೊಫೆಷನ್, ಐ ನೋ, ಬಟ್ ನಂದು ಆಸಕ್ತಿ ಇರೋಂಥ ಪ್ರೊಫೆಷನ್ ಆಗಿರಲಿಲ್ಲ ಅದು. ಡೆಂಟಲ್ ಓದಿ ಡೆಂಟಿಸ್ಟ್ ಆಗಿ ಒಂದು ಕ್ಲಿನಿಕ್ ತೆಕ್ಕೊಂಡು ಆ ಥರ ಕೂತ್ಕೊಳ್ಳುವಂಥದ್ದು ಬಿಟ್ವೀನ್ 4 ವಾಲ್ಸ್ ನಂದಿಲ್ಲ. ನನಗೆ ಮೋರ್ ಆಫ್ ಫೀಲ್ಡ್ ವರ್ಕ್ ಇಷ್ಟ ಆಯಿತು. ಸೊ ನಾನು ಪಾಸಾಗಿ ನಾನು ಈ ಥರ ಪೊಲೀಸ್ ಆಫೀಸರ್ ಆಗ್ತೀನಿ ಅಂತ ಅನ್ಕೊಂಡಿದ್ದವಳಲ್ಲ. ಅಂತ ಆಪರ್ಚುನಿಟಿ ಬಂದಾಗ ಪೊಲೀಸ್ ಇಲಾಖೆನೇ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟೆ. ಯಾಕೆಂದ್ರೆ ನಾನು ನಿಮ್ಗಾಗ್ಲೇ ಹೇಳಿದೆ, ನಮ್ದು ತಾತ ಸಬ್ ಇನ್ಸ್ಪೆಕ್ಟರ್, ನಮ್ಮ ಮುತ್ತಾತ ಸಾರ್ಜೆಂಟ್ ಇನ್ ಬ್ರಿಟಿಷ್ ಟೈಮ್. ಓಕೆ, ಸೊ ಫ್ಯಾಮಿಲಿನೇ ಇದೆ ಮೇಡಮ್. ಎಲ್ಲಿ ವರ್ಕ್ ಮಾಡ್ತಾ ಇದ್ರು ಮೇಡಮ್ ತಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ? ತಾತ ಚನ್ನಪಟ್ಟಣ, ರಾಮನಗರ, ಮತ್ತೆ ಬೆಂಗಳೂರು ಗ್ರಾಮಾಂತರ ಇಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಗೊತ್ತು. ಓಕೆ ಮೇಡಮ್, ನೀವೀಗ ಡಾಕ್ಟರ್ ಲೈಫಿಂದ ಸಡನ್ ಆಗಿ ನೀವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರ್ತೀರಾ, ಪೊಲೀಸ್ ಟ್ರೈನಿಂಗ್ ತಗೋತೀರಾ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ಲಾರ್ದ ಫೀಲ್ಡ್ ಲೈಫ್, ಹೌ ಇಟ್ ವಾಸ್ ಇನ್ ಯೂನಿಫಾರ್ಮ್ ಅಟ್ ದ ಅರ್ಲಿ ಸ್ಟೇಜಸ್ ಅಲ್ಲಿ ನಾನು ಈಗಾಗಲೇ ಹೇಳಿದ್ದೆ, ನಂದು ಮಗು ಆದಮೇಲೆ ನಾನು ಇಲಾಖೆಗೆ ಸೇರಿದ್ದು. ಹಂಗಾಗಿ ಈಗ ಡಾಕ್ಟರಲ್ಲಿ ನಾವು ಸಾಫ್ಟ್ ಸ್ಪೋಕನ್ ಇರಬೇಕು. ಇಲ್ಲಿ ಜೋರಾಗಿ ಕಿರ್ಚಿ, ಕಮಾಂಡ್ ಜೋರಾಗಿ ಕಿರ್ಚಿ, ಇನ್ನೂ ಜೋರು ಬರಬೇಕು ವಾಯ್ಸ್. ಅಲ್ಲಿ ಏನಾಗ್ತಿತ್ತು, ಡಾಕ್ಟ್ರಲ್ಲಿ ಯಾವ್ದಾದ್ರು ಸ್ಲಿಪ್ಪರ್ ಅಥವಾ ಶೂಸ್ ಏನಾದ್ರು ತಗೊಂಡ್ರೆ ಸಾಫ್ಟ್ ಸೋಲ್ ಹಾಕ್ಸ್ಕೊಂತಿದ್ದು. ಅದೇ ಟಕ್ ಟಕ್ ಶಬ್ದ ಬಂದ್ರೆ ಫೇಲ್ ಮಾಡ್ಬಿಡ್ತಾ ಇದ್ರು ಎಷ್ಟೋ ಜನ ಅವಾಗ. ಇಲ್ಲಿ ಬೂಟ್ ಶಬ್ದ ಇಲ್ಲಿ ಬರ್ಲಿಲ್ಲ, ಕೇಳ್ತಿದ್ರು. ಕಂಪ್ಲೀಟ್ಲಿ ಡಿಫ್ರೆಂಟ್. ಮತ್ತೆ ಇನ್ನೊಂದೇಂದ್ರೆ ನಂದು ಆಫ್ಟರ್ ಪೋಸ್ಟ್ ಪ್ರೆಗ್ನೆನ್ಸಿ ನಾನು ಇಲಾಖೆಗೆ ಸೇರಿದ್ರಿಂದ ಐ ವಾಸ್ ಆಲ್ಮೋಸ್ಟ್ 96-97 kgs. ಅಲ್ಲಿಂದ ನಾನು ಫಿಸಿಕಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಸ್ಟಾರ್ಟಿಂಗಲ್ಲಿ ಭಾಳಷ್ಟು ಕಷ್ಟಪಟ್ಟೆ. ಫಸ್ಟ್ 2-3 months ಅಂತೂ ತುಂಬಾ ಕಷ್ಟಪಟ್ಟೆ. ಅವಾಗಿನ ನಮ್ಮ ಡೈರೆಕ್ಟ್ರು ಮತ್ತು ಡೆಪ್ಯೂಟಿ ಡೈರೆಕ್ಟ್ರು ಈ ದಿವಸ ಖಂಡಿತ ಅವ್ರನ್ನ ನೆನೆಸ್ಕೊಳ್ಬೇಕು. ಪಾಂಡೆ ಸಾಹೇಬರು ಡೈರೆಕ್ಟ್ರು, ಡೆಪ್ಯೂಟಿ ಡೈರೆಕ್ಟ್ರು KT ಬಾಲಕೃಷ್ಣ ಸರ್ ಭಾಳ ಎನ್ಕರೇಜ್ ಮಾಡಿದ್ರು, ನಮ್ಮನ್ನ ಚೇಂಜ್ ಮಾಡಲಿಕ್ಕೆ ಭಾಳ ಕಷ್ಟಪಟ್ಟರು. ಆಮೇಲೆ ನಮ್ಗೆ ಭಾಳ ಪ್ರೋತ್ಸಾಹ ನೀಡಿದ್ರು. ಆಲ್ಮೋಸ್ಟ್ ನಾನು 35 kg ಮೇಲೆ ನಾನು ರಿಡ್ಯೂಸ್ ಆದೆ ನಂದು ಟ್ರೈನಿಂಗಲ್ಲಿ. ಓಕೆ, ಸೊ ಆ್ಯಕ್ಚುಲಿ ನಾನು ನಿಮ್ಮ ಬಗ್ಗೆ ಒಂದು ಸ್ಟೋರಿ ನೋಡಿದ್ದೆ ಮೇಡಮ್, ಹೀಗೆ ಆರ್ಟಿಕಲಲ್ಲಿ. ಸೊ ನೀವು ಸ್ಟಡಿ ಸ್ಟಾರ್ಟ್ ಮಾಡಿದ್ದು ವೆನ್ ಯು ವರ್ ಕ್ಯಾರಿಂಗ್, ಆ್ಯಂಡ್ ಅದ್ರ ಜೊತೆ ಆ ಟೈಮಲ್ಲಿ ನಿಮಗೊಂದು ಮಗು ಇತ್ತು ಆ ಟೈಮಲ್ಲಿ, ಬಿಲೋ 1 year ಅನ್ಕೋತೀನಿ. ಸೊ ಆ ಟೈಮಲ್ಲೇ ನೀವು ಪ್ರಿಪ್ರೇಷನ್ ಮಾಡಿಕೊಂಡು ಜೊತೆಗೆ ಯು ಸ್ಟಾರ್ಟೆಡ್ ಟ್ರೈನಿಂಗ್. ಸೊ ಇಷ್ಟೆಲ್ಲ ಮಾಡಿ ನಂದು ಪ್ರಿಲಿಮ್ಸ್ ಕೊಡಬೇಕಾದ್ರೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಪೇರ್ ಆಗಬೇಕಾದ್ರೆ ನನ್ನ ಮಗಳು ಹಾರ್ಡ್ಲಿ ಒಂದು 3-4 months ಬೇಬಿ. ಓಕೆ, ನಾನು ಮೇನ್ಸ್ ಕೊಡ್ಬೇಕಾದ್ರೆ ಅವಳು ಕ್ರಾಲಿಂಗ್ ಬೇಬಿ. ನಾನು ಕೆಲ್ಸಕ್ಕೆ ಸೇರಿದಾಗ ಅವಳು
ಒಂದೂವರೆ ವರ್ಷ ಮಗು ಇರ್ಬೋದು ಓಕೆ. ಮ್ಯಾಕ್ಸಿಮಮ್. ಒಂದು ವರ್ಷ 4-5 ತಿಂಗಳು ಅಥವಾ 1.5 ವರ್ಷ ಮಗು ಇರ್ಬೋದು. ಆ ಟೈಮಲ್ಲಿ ನಾನು ಅವಳನ್ನ ಬಿಟ್ಟು ಟ್ರೈನಿಂಗ್ ಹೋದೆ. ಸೊ ಹೌ ಡಿಡ್ ಯು ಬ್ಯಾಲೆನ್ಸ್ ಮೇಡಮ್ ಆ್ಯಕ್ಚುಲಿ? ಸೊ ಒಂದು ಕಡೆ ಮದರ್ಹುಡ್, ಒಂದು ಕಡೆ ಒಂದು ಪ್ಯಾಷನ್ ಜಾಬ್. ಸೊ ನಿಮಗೆ ಸ್ಟ್ರಗಲ್ ಅನ್ನಿಸ್ತಾ ಇರ್ಲಿಲ್ವಾ? ಅನಿಸ್ತು. ನಾನು ಹೇಳಿದ್ನಲ್ಲ ಈಗಾಗ್ಲೇ, ಅನಿವಾರ್ಯತೆ ಬಂದ್ರೆ ಎಲ್ಲವೂ ಮಾಡ್ಲಿಕ್ಕೆ ಸಾಧ್ಯ. ಈ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬಂದ್ಮೇಲೆ ನಿಮ್ಗೆ ಯಾವ ಥರದ ಚಾಲೆಂಜಸ್ ಅಂದರೆ ಸಡನ್ ಆಗಿ ಆಯಿತು ಅಡಾಪ್ಟ್ ಆದ್ರಿ ಪೊಲೀಸಿಂಗಿಗೆ, ನೆಕ್ಸ್ಟ್ ಇಮಿಡಿಯೇಟ್ಲಿ ಜಾಯ್ನ್ ಆದ್ರಿ. ಸೊ ಫಸ್ಟ್ ಪೋಸ್ಟಿಂಗ್ ಎಲ್ಲ ಆಗಿತ್ತು ಮೇಡಮ್? ಫಸ್ಟ್ ಪೋಸ್ಟಿಂಗ್ ನಂದು ಮಂಡ್ಯದಲ್ಲಿ. ಮಂಡ್ಯ, ಓ ಸಕ್ಕರೆ ನಾಡು. ಸಕ್ಕರೆ ನಾಡು. ಸೊ ಮಂಡ್ಯ ಅಂತಂದ್ರೆ ತುಂಬಾನೇ ಜನ ಎರಡೂ ಥರ ಇದ್ದಾರೆ, ರಫು ಇದ್ದಾರೆ, ಸ್ಮೂತು ಇದ್ದಾರೆ. ಬಟ್ ಹಳ್ಳಿ ಜನ ಜಾಸ್ತಿ, ತುಂಬಾನೇ ಚಾಲೆಂಜಸ್ ಅಂತಲೂ ಕೇಳ್ಪಟ್ಟಿದ್ದೀವಿ. ಸೊ ಈ ಥರದ ಸಿಚುವೇಶನ್ಸ್ ನೀವು ಡೈರೆಕ್ಟಾಗಿ ಫೀಲ್ಡೇ ಚೇಂಜ್ ಮಾಡಿಕೊಂಡು ಅಲ್ಲಿಗೆ ಪೋಸ್ಟಿಂಗ್ ಆಗುತ್ತೆ. ಸೊ ಅಲ್ಲಿ ಯಾವ ಥರ ಇತ್ತು ಮೇಡಮ್ ಚಾಲೆಂಜಸ್? ಮಂಡ್ಯ ಹೇಳ್ಬೇಕಂದ್ರೆ ಎಲ್ಲಾ ಕಡೆನೂ ಅದು ಇದಿರುತ್ತೆ, ಮಿಕ್ಸ್ಡ್ ಇರುತ್ತೆ. ಒಳ್ಳೆ ಜನನೂ ಇರ್ತಾರೆ, ಕೆಟ್ಟ ಜನ ಇರ್ತಾರೆ, ಈ ಸಮಾಜದಲ್ಲಿ ಎಲ್ಲಾ ತರನು ಇರ್ತಾರೆ. ಮಂಡ್ಯದಲ್ಲಿ ಎಷ್ಟು ಹೊರಟು ಇದ್ರು ಅಷ್ಟು ಸಿಹಿನೂ ಸಹ ಬೆಲ್ಲ ತರ, ಅದೇ ತರ ಅನಿಸ್ತು. ಕೆಲವೊಬ್ರು ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹಂಗಾಗಿ ಅವ್ರಿಗೋಸ್ಕರ ನಾವು ಜನರಲೈಸ್ ಮಾಡ್ಲಿಕ್ಕೆ ಆಗಲ್ಲ ಮಂಡ್ಯನ. ಮಂಡ್ಯ ಇಸ್ ಮಂಡ್ಯ ಆಲ್ವೇಸ್. ಯಾಕಂದ್ರೆ ಅದ್ರದ್ದು ಸ್ಪೆಷಲ್, ಅದ್ರ ಮಂಡ್ಯ ಬಗ್ಗೆ ಒಂದು ಪ್ರೀತಿ ಇದ್ದೇ ಇರುತ್ತೆ. ಯಾಕಂದ್ರೆ ನಂದು ಫಸ್ಟ್ ಪೋಸ್ಟಿಂಗ್ ಅಲ್ಲೇ ಆಗಿದ್ದು. ಫಸ್ಟ್ ನನಗೆ ಪೊಲೀಸ್ ಅಂತಾಗ್ಲಿ, ಫಸ್ಟ್ ನಾನು ಕೆಲಸ ಹಿಂಗ್ ಮಾಡ್ಬೇಕಂತಾಗ್ಲಿ ನನ್ಗೆ ಅಲ್ಲೇನೆ ಅನುಭವ ಆಗಿದ್ದು. ಯಾಕಂದ್ರೆ ಫಸ್ಟ್ ನಾವು ಹೋದಾಗನೇ ಅದು ಕಾವೇರಿ ಇಶ್ಯೂ ಆಗ್ತಾ ಇತ್ತು. ಅದು ತುಂಬಾ ದೊಡ್ಡ ಬಂದೋಬಸ್ತ್ ಆ ಟೈಮಲ್ಲಿ. ಆಲ್ಮೋಸ್ಟ್ 2-3 ತಿಂಗಳು ನಾವು ರಸ್ತೆಯಲ್ಲೇ ಇರ್ತಾ ಇತ್ತು. ಸೊ ಹಾಗಾಗಿ ಬಹಳ ನಾನು ಅಲ್ಲಿಂದ ಕಲಿತೆ, ಮಂಡ್ಯದಿಂದ. ಸೊ ಕಾವೇರಿ ಗಲಾಟೆ ಅಂದ್ರೆ ತುಂಬಾನೇ ಜನ ತುಂಬಾನೇ ಜನ ಇರ್ತಾ ಇದ್ರು. ಸೊ ನೆಕ್ಸ್ಟ್ ಮಂಡ್ಯದಿಂದ ಜರ್ನಿ? ಮಂಡ್ಯದಿಂದ ಮತ್ತೆ ACP ಕಬ್ಬನ್ ಪಾರ್ಕ್ ಆಗಿ ಕೆಲಸ ಮಾಡಿದೆ, ಬೆಂಗಳೂರು ಸಿಟಿ. ಅಲ್ಲಿಂದ ಪ್ರಮೋಷನ್ ಆಗಿ ಅಡಿಷನಲ್ SP ಹಾಸನ್ ಮಾಡಿದೆ. ಅಲ್ಲಿಂದ ಬೆಂಗಳೂರು ಸಿಟಿ DCP ಟ್ರಾಫಿಕ್ ವೆಸ್ಟ್ ಅಲ್ಲಿ ಬಂದೆ. ಅಲ್ಲಿಂದ ಅಡಿಷನಲ್ SP ತುಮಕೂರು, ಮತ್ತೆ ಅಡಿಷನಲ್ SP ಮಂಡ್ಯ. ಮತ್ತೆ ಮಂಡ್ಯಕ್ಕೆ ಹೋದ್ರಿ ಮೇಡಮ್? ಒಂದ್ ಸೆಕೆಂಡ್ ಅಡಿಷನಲ್ SP ಹೋಗಿದ್ದೆ. ಮತ್ತೆ ಅಲ್ಲಿಂದ ಬೆಂಗಳೂರು SP ಬೆಸ್ಕಾಂ ವಿಜಿಲೆನ್ಸ್. ಮತ್ತೆ ವೆರಿ ಶಾರ್ಟ್ ಸ್ಪ್ಯಾನ್ ಅಲ್ಲಿ SP ACB ಸೆಂಟ್ರಲ್ ರೇಂಜ್ ಅಲ್ಲಿ ಕೆಲಸ ಮಾಡಿದೆ. ಅದಾದ ನಂತರ SP BMTF ಇದ್ದೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ. ತುಂಬಾ ದೊಡ್ಡ ಜರ್ನಿ ಇದೆ. 15 years ಸರ್ವಿಸ್ ಆಗಿದೆ. 15 years. ಸೊ ಇಷ್ಟು ದೊಡ್ಡ ಜರ್ನಿ, 15 years ಆಫ್ ಲಾಂಗ್ ಜರ್ನಿ ಅಂಡ್ ವೆರೈಟಿ ಆಫ್ ಪೀಪಲ್, ಲೊಕೇಶನ್ಸ್. ಸೊ ಇಷ್ಟೆಲ್ಲ ನೋಡಿದ್ದೀರಾ, ಇದರಲ್ಲಿ ನಿಮಗೆ ಫೇವ್ರೇಟ್ ಆದಂತ ಜಾಗ ಯಾವುದು? ಈಗ ಪ್ರೆಸೆಂಟ್ ಆಗಿ ಬಳ್ಳಾರಿಲೂ SP ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಇಷ್ಟರಲ್ಲಿ ನಿಮಗೆ ಒಂದು ಫೇವ್ರೇಟ್ ಅನ್ನೋದು ಇರುತ್ತಲ್ಲ ಮೇಡಮ್? ಸೊ ಯಾವ್ದಾದ್ರು ಒಂದು ಲೊಕೇಶನ್ ಅಲ್ಲಿ ನನಗೆ ಈ ಲೊಕೇಶನ್ ಚೆನ್ನಾಗಿತ್ತು ಅನ್ಸಿದ್ದು ಯಾವ್ದಾದ್ರು ಇದೆನಾ? ಇಲ್ಲ, ಫೇವ್ರೇಟ್ ಅಂತ ಹೇಳಿ ಬಹಳ ಕಷ್ಟ ಆಗುತ್ತೆ. ಬಿಕಾಸ್ ಈಗ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ, ನಂದು ನೇಟಿವ್ ಬೆಂಗಳೂರು. ಅದೇ ಫೇವ್ರೇಟ್ ಇಲ್ಲ ಅನ್ಲಿಕ್ಕೆ ಆಗಲ್ಲ. ನಾನು ಫಸ್ಟ್ ಪೋಸ್ಟಿಂಗ್ ಮಂಡ್ಯ ಮಾಡಿದೆ, ಈಗಾಗಲೇ ಹೇಳಿದೆ, ಅದ್ರದ್ದೇ ಆದ ಅಟ್ಯಾಚ್ಮೆಂಟ್ ಇದೆ. ಮತ್ತೆ ತುಮಕೂರು ನಾನು ಪ್ರೊಬೇಷನರ್, ಮತ್ತೆ ಅಡಿಷನಲ್ SP ಆಗು ಕೆಲಸ ಮಾಡಿದ್ದೀನಿ, ಅಲ್ಲಿನೂ ನನಗೆ ಬಹಳ ಅಟ್ಯಾಚ್ಮೆಂಟ್ ಇದೆ. ಈಗ ಒಂದ್ ಸೆಕೆಂಡ್ ಬಳ್ಳಾರಿ. ಬಟ್ ಒಂದು ನಿಜ, ನನಗೆ ಬಳ್ಳಾರಿನ ಇಟ್ಸ್ ಮೋಸ್ಟ್ ಮೆಮೊರೇಬಲ್. ನನ್ನ ಲೈಫಲ್ಲಿ ಯಾವತ್ತೂ ಮರೆಯಿಲ್ಲ ಅಂತ ಅನ್ಕೊಂಡಿದ್ದೀನಿ. ತುಮಕೂರಲ್ಲಿ ನೀವು ಮಾಡಿರೋಂಥ ಒಂದು ವರ್ಕ್ ಈಗಲೂ ಜನ ನೆನೆಸ್ತಾರೆ, ಅದು ಬಂದೋಬಸ್ತ್. ಸಿದ್ಧಗಂಗಾ ಶ್ರೀ ಲಿಂಗೈಕ್ಯರಾದಾಗ ಒಂದೊಂದು ಬಂದೋಬಸ್ತು. ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ, ಪುಣ್ಯಾತ್ಮ ಪುಣ್ಯಾತ್ಮ. ಅದು ಒಂದು 3 ದಿವಸಗಳಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಜನರು ಬಂದಿದ್ರು ಸಿದ್ಧಗಂಗಾ. ಆಲ್ ಆಫ್ ಸಡನ್ ಅಂದ್ರೆ ಇಟ್ಸ್ ಎಮೋಷನಲ್ ಆಲ್ಸೋ. ಅದು ಬಂದೋಬಸ್ತ್ ಒಂದು ಜನಗಳಲ್ಲಿ ಒಂದು ಎಮೋಷನ್ಸ್ ಇರುತ್ತೆ. ಯಾಕೆಂದ್ರೆ ಭಕ್ತರು ಇರ್ತಾರೆ. ಡೇ ಅಂಡ್ ನೈಟ್ ನಾವು 3 ದಿನಗಳ ಕಾಲ ನಾವು ನಿಂತಿದ್ದೀವಿ, ಎಲ್ಲ ಪೊಲೀಸ್ ಆಫೀಸರ್ಸ್ ಮೆನ್ ಎಲ್ಲ. ಒಂದು ಬಂದೋಬಸ್ತ್ ಸಕ್ಸಸ್ ಆಗ್ಬೇಕಂದ್ರೆ ಏನು ಒಬ್ಬರಿಂದ ಸಾಧ್ಯ ಇಲ್ಲ,
ನಾವು ಪ್ಲಾನ್ ಮಾಡ್ಬೋದು, ಅದು ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಎಲ್ರೂ ಇಟ್ಸ್ ಅ ಗ್ರೂಪ್ ಎಫರ್ಟ್, ಕಂಬೈನ್ಡ್ ಎಫರ್ಟ್. ಬಟ್ ಅಂತ ಒಂದು ಬಂದೋಬಸ್ತು ಒಂದು ಆ, ಸೇವೆ ಅಂತನೂ ನಾವು ಅನ್ಕೊಂಡು, ಯಾಕಂದ್ರೆ ಅಲ್ಲಿರುವಂತ ಎಲ್ಲಾ ಮೆನ್ನು ಮತ್ತೆ ಆಫೀಸರ್ಸ್ ಅವತ್ತಿನ ದಿವಸ ಇದು ಕರ್ತವ್ಯ ಮಾಡ್ತಿದೀವಿ ಅನ್ನೋದಕ್ಕಿಂತ ಸೇವೆ ಮಾಡ್ತಿದೀವಿ ಅನ್ನೋದಕ್ಕೆ ಅಂತ ನಾನಂತೂ ಭಾವನೆ ಪಟ್ಟಿದ್ದೀನಿ ಅದನ್ನ. ಸೊ ಹೇಗಿತ್ತು ಮೇಡಮ್ ಚಾಲೆಂಜಸ್ ಆ 3 ದಿನ ನಿಂತಿದ್ದೀರಿ, ಏನು ಸರಿಯಾದ ವ್ಯವಸ್ಥೆ ಸಡನ್ ಆಗಿ ಮಾಡ್ಕೋಬೇಕು? ಸಡನ್ ಆಗಿ ಅಂದ್ರೆ ಈಗ ಎಷ್ಟು ಜನ ಬರ್ತಾರೆ ಅದು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಬಂದೋಬಸ್ತಲ್ಲಿ. ಎಷ್ಟು ಒಂದು 5 ಲಕ್ಷ ಜನ ಬರ್ಬೋದು, 6 ಲಕ್ಷ ಜನ ಬರ್ತಾರೆ, 10 ಲಕ್ಷ, 20 ಲಕ್ಷ, ಎಷ್ಟು ಜನ ಬರ್ತಾರೆ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್ ತುಂಬಾ ಹತ್ರ ಇದೆ, ಅಲ್ಲಿಂದನೂ ಬಹಳಷ್ಟು ಜನ, ಮತ್ತೆ ವೆಹಿಕಲ್ಸ್ ಅಲ್ಲಿ ಮತ್ತೆ ಬಸ್ಸಸ್, ಸ್ಪೆಷಲ್ ಬಸ್ಸಸ್ ಬಿಟ್ಟಿದ್ರು. ಆ ಟೈಮಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಬಂದರು, ಡೇ ಅಂಡ್ ನೈಟ್, ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ರಿಲಿಜನ್, ಎಲ್ಲಾ ತರ ಜನನೂ ಬಂದ್ರು. ಒಂದು 10 ಲಕ್ಷದ ಮೇಲೆ ಬಂದಿದ್ದಾರೆ ಆ ಒಂದು 3 ದಿವಸಗಳಲ್ಲಿ. ಒಂದು ಪಾರ್ಟ್ ಬಂದೋಬಸ್ತಲ್ಲಿ ಅದು ಡಿಪ್ಲಾಯ್ಮೆಂಟ್ ಹೆಂಗ್ ಮಾಡಬೇಕು, ಡೇ ನೈಟ್, ಯಾಕಂದ್ರೆ ಈಕ್ವಲಿ ಇಂಪಾರ್ಟೆಂಟ್ ಇರುತ್ತೆ, ಸ್ಟ್ಯಾಂಪೇಡ್ ಆಗಬಾರ್ದು ಅಷ್ಟು ದೊಡ್ಡ ಬಂದೋಬಸ್ತ್, ಅದು ಒಂದು ಇಂಪಾರ್ಟೆಂಟ್ ಟಾಸ್ಕ್ ಇರುತ್ತೆ. ಸೊ ಹಂಗಾಗಿ ಆಮೇಲೆ ಲಾಸ್ಟ್ ಕ್ರಿಮೇಷನ್ ಮಾಡಿದ್ರಲ್ಲ, ಅದು ಬಂದು ವೆರಿ ಸ್ಮಾಲ್ ಪ್ಲೇಸ್, ಅದು ತುಂಬಾ ಜನ ನಿಂತ್ಕೊಳ್ಲಿಕ್ಕಾಗಲ್ಲ ಅದರಲ್ಲಿ. ಸೊ ಹಂಗಾಗಿ ಅದು ವೆರಿ ಪ್ಲ್ಯಾಂಡ್, ಅದು ಬಂದೋಬಸ್ತ್ ಆಗಿತ್ತು. ಅದು ಭಾಳಷ್ಟು ಶ್ರಮ ಪಟ್ಟರು, ಪ್ರತಿಯೊಬ್ಬರೂ ಅದರಲ್ಲಿ ಪಾಲಿದೆ. ನಾವು ಒಬ್ರು ಅಂತ ಹೇಳಲಿಕ್ಕಾಗಲ್ಲ, ಎಲ್ಲ ಒಂದು ಮೆನ್ನಿಂದ ಪ್ರತಿಯೊಬ್ಬರೂ ಭಾಳಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರು. ಅದಾಗಿ ಅದು ಸಕ್ಸಸ್ಫುಲ್ ಬಂದೋಬಸ್ತ್ ಆಯಿತು. ಸೊ ಪೊಲೀಸ್ ಅಂದ್ರೆ ಯೂಶುವಲಿ ಪಬ್ಲಿಕ್ ಅಲ್ಲಿ ತುಂಬಾನೇ ಒಂದು ಭಯದ ಒಂದು ಮನಸ್ತತ್ವ, ಮತ್ತೆ ಪೊಲೀಸ್ ಅಂತಂದ್ರೆ ಏನೋ ಒಂದು ನೆಗೆಟಿವ್ ತರನೇ ನೋಡೋ ಅಂಥದ್ದು ಬಹಳಷ್ಟು ಇದೆ. ಸೊ ಈ ಒಂದು ಇದರಲ್ಲಿ ನೀವು ಈ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಪಬ್ಲಿಕ್ ನಿಮ್ಮ ಹತ್ರ ಹೇಗೆ ಬಿಹೇವ್ ಮಾಡಿದ್ರು, ಮತ್ತು ಆಕ್ಚುಲಿ ಪಬ್ಲಿಕ್ಗೆ ಹಂಗೆ ಅನ್ಸಕ್ ಕಾರಣ ಏನು? ನಿಜವಾಗ್ಲೂ ಹಾಗಿದೆನಾ, ಅಥವಾ ಆಕ್ಚುಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ಗೆ ನಿಜವಾಗ್ಲೂ ಹಂಗಿಲ್ಲ, ಬಟ್ ಸ್ಟಿಲ್ ಈ ಥರದ್ದೆಲ್ಲ ಒಂದು ಟಾಕ್ಸ್ ಹೊರಗಡೆ ಇದಾವೆ. ಮತ್ತು ಪೊಲೀಸ್ ಸ್ಟೇಷನ್ಗೆ ಬರೋಕ್ಕೆ ಕೆಲವೊಬ್ರು ಹತ್ರನೂ ಬರಲ್ಲ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ಗೆ ಪೊಲೀಸ್ ಅಂತಂದ್ರೆ ಆ ಥರ ಇಲ್ಲ. ಸೊ ನಿಮ್ಗೆ ಈ ಥರದ ಚಾಲೆಂಜಸ್ಸು ಮತ್ತು ಈ ಒಂದು ಹೊರಗಡೆ ಇರೋ ಒಂದು ಅಟ್ಮಾಸ್ಫಿಯರ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಯೂಶಲಿ ಏನಾಗುತ್ತಂದ್ರೆ ಪೊಲೀಸ್ ಸ್ಟೇಷನಲ್ಲಿ ಇಬ್ರು ಬರ್ತಾರೆ, ಎನಿ ಪೆಟಿಷನ್ ಎನಿ ಕೇಸ್ ಇಬ್ರು ಬರ್ತಾರೆ. ಇಬ್ರಿಗೂ ಸಮಾಧಾನ, ಇಬ್ರಿಗೂ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇದೆಯಾ? ಒಬ್ರು ಪರವಾಗಿ ನ್ಯಾಯ ಇರುತ್ತೆ. ಯಾರಿಗೆ ಒಳ್ಳೇದಾಗುತ್ತೆ ಅವರು ಯಾವಾಗ್ಲೂ ಪೊಲೀಸ್ ಬಗ್ಗೆ ಒಳ್ಳೇದೇ ಮಾತಾಡಬಹುದು ಲೈಫಲ್ಲಿ. ಯಾರಿಗೆ ಕೆಟ್ಟದಾಗುತ್ತೆ ಅಥವಾ ಯಾರಿಗೆ ಅಪೋಸಿಟ್ ಒಂದ್ ಟೀಮ್ ಇರುತ್ತೆ ಅವ್ರು ಯಾವಾಗ್ಲೂ ಪೊಲೀಸನ್ ಬೈಕೊಂತಾನೆ ಇರ್ತಾರೆ, ಅವಕಾಶ ಸಿಕ್ಕದಾಗೆಲ್ಲ ಬೈಕೊಳ್ತಾ ಇರ್ತಾರೆ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳಕ್ಕೆ ನಾವು ಹೋಗಲ್ಲ, ಹೋಗ್ಲೂಬಾರ್ದು ಸಹ. ಅದು ಡಿಫ್ರೆನ್ಸ್ ಆಫ್ ಒಪಿನಿಯನ್, ನಿಮ್ದು ಒಂದಿರ್ಬೋದು ಭಾವನೆಗಳು, ಇನ್ನೊಬ್ರದ್ದು ಒಂದಿರ್ಬೋದು ಅಷ್ಟೇ. ಬಟ್ ಪೊಲೀಸ್ ಅಂದ್ರೆ ಒಂದು ನಂಬಿಕೆ, ಅದು ಭಯ ಅಲ್ಲ ಖಂಡಿತ. ಯಾಕೆಂದ್ರೆ ಪೊಲೀಸಲ್ಲಿ ಎಲ್ಲರೂ ಈಗ ಯಾರೋ ಒಂದು ತಪ್ಪು ಮಾಡಿದ್ನ ಬಹಳ ಎತ್ತಿ ಹಿಡಿತಾರೆ, ಬಹಳಷ್ಟು ಕಾಮೆಂಟ್ ಮಾಡ್ತಾರೆ, ಬಹಳಷ್ಟು ಅದರಲ್ಲಿ ಕ್ರಿಟಿಸೈಸ್ ಮಾಡೋಂಥದ್ದು ಇರುತ್ತೆ. ಬಟ್ ಅದೇ ಪೊಲೀಸಲ್ಲಿ ನೋಡಿ, ನೀವೆಲ್ಲ ಹಬ್ಬ ಆಚರಿಸ್ತಿರ್ತೀರಿ, ಅವತ್ತು ನಮ್ಮನ್ನು ರೋಡಲ್ಲಿ ನಿಂತಿರ್ತಾರೆ, ನಾವು ಆಫೀಸರ್ಸ್ ಎಲ್ಲ ರೋಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಆದ್ರೂ ಯಾರು ಗುರುತಿಸಲ್ಲ. ಈಗ ನಿಮ್ಮ ಬರ್ತ್ಡೇನೋ ನಿಮ್ದು ವೆಡ್ಡಿಂಗ್ ಆ್ಯನಿವರ್ಸರಿನೋ ನೀವು ಸೆಲೆಬ್ರೇಟ್ ಮಾಡ್ತೀರಿ, ಅದೇ ನಮ್ಮ ಪೊಲೀಸವ್ರದ್ದು ಅಥವಾ ನಮ್ಮಲ್ಲಿ ಪೊಲೀಸವ್ರದ್ದು ಯಾರ್ದಾದ್ರು ಇದ್ದಾಗ ಅವರು ಅದನ್ನೆಲ್ಲ ಮರೆತು ಅವರು ಕರ್ತವ್ಯ ಮಾಡ್ತಾ ಇರ್ತಾರೆ, ನೈಟ್ ಕೆಲಸ ಮಾಡ್ತಾರೆ, ಡೇ ಕೆಲಸ, ಅದ್ರ ಬಗ್ಗೆ ಯಾರು ಗುರುತಿಸಲ್ಲ, ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಕಮ್ಮಿ. ಬಟ್ ಯಾವ್ದಾದ್ರು ಒಂದು ನೆಗೆಟಿವ್ ಇದ್ರೆ ಅದು ಎಲ್ಲರೂ ಅದನ್ನ ಕಾಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾಮೆಂಟ್ ಮಾಡಿದ್ರೇನೆ ದೊಡ್ಡ ವ್ಯಕ್ತಿ ಅಂತೂ ಆಗಲ್ಲ. ಬಟ್ ಹಂಗಂತ ಹೇಳ್ಬಿಟ್ಟು ಪೊಲೀಸ್ ಅಂದ್ರೆ ಕೆಟ್ಟದ್ದು ಎಲ್ಲಾದ್ರಲ್ಲೂ ಇದೆ, ಸಮ್ಮಿಶ್ರ ಎಲ್ಲಾದ್ರಲ್ಲೂ ಇರುತ್ತೆ. ಕೆಲವೊಂದು ತಪ್ಪುಗಳು ಮಾಡಿರ್ಬೋದೇನೋ ಗೊತ್ತಿಲ್ಲ, ಹಂಗಂತ ಜನರಲೈಸ್ ಮಾಡ್ಲಿಕ್ಕಾಗಲ್ಲ. ಈಗ ನೀವು ಮಂಡ್ಯ ಪಾರ್ಟ್ ಕೇಳಿದ್ರೆ ನಾನು ಹೇಳಿದೆ ಎಲ್ರೂ ಆತರ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲಾ ಕಡೆನೂ ಎಲ್ಲಾ ಜನಗಳಲ್ಲೂ ಎಲ್ಲಾ ಫೀಲ್ಡ್ ಅಲ್ಲೂ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನೀವು ಒಳ್ಳೇದನ್ನ ಅಪ್ರಿಶಿಯೇಟ್ ಮಾಡಿದ್ರೆ ಬರೀ ಕೆಟ್ಟದನ್ನೇ ಮಾತಾಡ್ತಾ ಹೋದ್ರೆ ಅವಾಗ ಮೋಟಿವೇಶನ್ ಎಲ್ಲಿರುತ್ತೆ ಜನರಿಗೆ? ಹೆಂಗೆ ಪೊಲೀಸಲ್ಲಿ ಹೆಂಗೆ ಸೇರ್ತಾರೆ? ಈಗ ಫ್ಯೂಚರ್ ಅಲ್ಲ ಆಯ್ತು, ಈಗ ಮಾತಾಡ್ತಾ ಇದ್ರೆ ನಿಮ್ಮ ಮಕ್ಕಳು ಯಾರೊಬ್ರು ಬಂದ್ಬಿಟ್ರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಅವಾಗ ಏನ್ ಮಾಡ್ತೀರಿ? ಸೊ ಅದು ಕಾಮೆಂಟ್ ಮಾಡೋದು ಬಹಳ ಈಸಿ. ಇದನ್ನ ಒಂದೇ ಒಂದು ಹೇಳ್ತಾ ಇದ್ದೆ ನಾನು, ನಾವೊಂದು ಟ್ರಾಫಿಕ್ ಅಲ್ಲಿ ನಿಂತು ಒಂದೇ ಕೆಲಸ ಮಾಡಿ ಗೊತ್ತಾಗುತ್ತಂತ, ಆ ಧೂಳು,
ಆ ಜನರು ಕೆಲವೊಂದು ಬಂದೋಬಸ್ತ್ಗಳಲ್ಲಂತೂ ಪ್ರತಿಯೊಬ್ರು ಕೇಳ್ತಾರೆ, ಇಲ್ಲಿ ಪಾರ್ಕಿಂಗ್ ಆಗ್ಬೇಕಂದ್ರೆ ಯಾಕೆ ಅಲ್ಲಿಗೆ ಹೋಗ್ಬೇಕು, ಯಾಕೆ ಇಲ್ಲಿ ಮಾಡಬಾರ್ದು, ಯಾಕೆ ಅಲ್ಲಿ 108 ಕ್ವಶನ್. ನೀವು ಒಬ್ರಿಗೆ ಹೇಳ್ತೀರಾ, 2, 3 ಸಂಜೆವ್ರಿಗೆ ಎಷ್ಟು ಜನ ಕೇಳ್ತೀರಾ ರಿಪೀಟೆಡ್ ಆಗಿ. ಅದು ಆಮೇಲೆ ಆ ಧೂಳು ಹೊಗೆ ನೀವು ಎಷ್ಟೊಂದು ನೋಡಿರ್ಬೋದು, ಮಳೇಲಿ ನಿಂತು ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲಾ ತರ ಇದೆ, ಕಷ್ಟಗಳು ಪಡ್ತಾ ಇದ್ರೆ ಅದ್ರ ಬಗ್ಗೆ ಅಪ್ರಿಶಿಯೇಷನ್ ಇಲ್ಲ. ಯಾವ್ದೋ ಒಂದು ತಪ್ಪು ಎಲ್ಲಾ ಕಡೆನೂ ಇರುತ್ತೆ. ಹಂಗಂತ ತಪ್ಪನ್ನೇ ತೋರಿಸಿ ಅವ್ರಿಗೆ ಡಿಮೋರಲೈಸ್ ಮಾಡೋದು ಅದು ಸರಿ ಇಲ್ಲ ಅಂತ ಅನ್ಕೊಂಡಿದೀನಿ. ಬಟ್ ಪೊಲೀಸ್ ಅಂದ್ರೆ ಭಯ ಅಲ್ಲ, ಅದು ಭರವಸೆ, ನಂಬಿಕೆ. ಅವ್ರು ಇದಾರೆ ಅಂತ ನಮ್ಗೆ ಯಾವಾಗ್ಲೂ ಅದು ಪ್ರೊಟೆಕ್ಟ್ ಫೀಲ್ ಆಗ್ಬೇಕು. ಪೊಲೀಸ್ ಅಂದ್ರೆ ಭರವಸೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದಕ್ಕೆ 7 ಕೋಟಿ ಜನ ಸುರಕ್ಷಿತವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತ ನಾವು ನಂಬಿದೀವಿ. ಅಂಡ್ ಡೆಫಿನೆಟ್ಲಿ ಇಟ್ಸ್ ಹ್ಯಾಪನಿಂಗ್. ಸೊ ದೇಶದಲ್ಲೇ ಒಂದು ಕರ್ನಾಟಕ ಪೊಲೀಸ್ ಅಂತ ಅಂದ್ರೆ ಒಂದು ಒಳ್ಳೆ ರೆಪ್ಯುಟೇಷನ್ ಇದೆ. ವಿ ಬಿಲೀವ್ ಕರ್ನಾಟಕ ಪೊಲೀಸ್ ಇಸ್ ಡೂಯಿಂಗ್ ಎಕ್ಸಲೆಂಟ್ ಜಾಬ್. ಅಂಡ್ ಪೊಲೀಸಿಂಗ್ ಅಂತ ಅಂದ್ರೆ ಬಹಳಷ್ಟು ಒಂದು ಇದು ಬರುತ್ತೆ, ಕ್ರೈಮ್ ಪ್ರಿವೆನ್ಷನ್ ಸ್ಟ್ರಾಟಜೀಸ್ ಬರುತ್ತೆ, ಕ್ರೈಮ್ ಡಿಟೆಕ್ಷನ್ ಬರುತ್ತೆ, ಆದಮೇಲೆ ಇದು ಏನಂತಾರೆ ಬಂದೋಬಸ್ತ್ ಬರುತ್ತೆ. ಸೊ ಈ ಥರದ್ದು ಭಾಳಷ್ಟು ಹಲವಾರು ಡ್ಯೂಟಿಗಳಿದ್ದಾವೆ. ಸೊ ಇದರಲ್ಲಿ ತಾವು ರೀಸೆಂಟಾಗಿ ಅದರಲ್ಲೂ ವಿ ಹ್ಯಾವ್ ಮೆನಿ ಕ್ಯಾಟಗರೀಸ್ ಲೈಕ್ ವುಮೆನ್ ಆ್ಯಂಡ್ ಚೈಲ್ಡ್ ಸೇಫ್ಟಿ, ಸೈಬರ್ ಕ್ರೈಮ್ಸ್, ಆದಮೇಲೆ ಜನರಲ್ ಕ್ರೈಮ್ಸ್, ಆದಮೇಲೆ ರಾಬರಿ, ಡಕಾಯಿಟಿ, ಆದಮೇಲೆ ರೋಡ್ ಸೇಫ್ಟಿ ಆಗಿರ್ಬೋದು. ಇದನ್ನೆಲ್ಲ ಒಂದು ರೀಸೆಂಟಾಗಿ ಕ್ರೈಮ್ ಪ್ರಿವೆನ್ಷನ್ ಆಕ್ಟಿವಿಟೀಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀರಾ ಬಳ್ಳಾರಿಯಲ್ಲಿ. ತುಂಬಾ ಸ್ಟೇಟ್ ವೈಡ್ ಫೇಮಸ್ ಆಗ್ತಾ ಇದೆ ಆಲ್ ಓವರ್ ಸೋಷಿಯಲ್ ಮೀಡಿಯಾ. ಸೊ ಇದರಲ್ಲಿ ನೀವು ಒಂದು ನವದುರ್ಗಿ ಅಂತ ಸ್ಟಾರ್ಟ್ ಮಾಡಿದ್ದೀರಾ. ಈ ನವದುರ್ಗಿ ಹೆಂಗ್ ಆಪರೇಷನ್ ಆಗುತ್ತೆ, ಇದುವರೆಗೆ ಏನ್ ಯಾವ ತರ? ನಾನು ಈ ಜಿಲ್ಲೆಗೆ ಹೊಸದಾಗಿ ಬಂದಾಗ ಅವಾಗ ನವರಾತ್ರಿ ಹಬ್ಬ ಬಂದಿತ್ತು. ಅವಾಗ ಒಂದು ವುಮೆನ್ ಆ್ಯಂಡ್ ಚೈಲ್ಡ್ ಸೇಫ್ಟಿಗೋಸ್ಕರ ಏನಾದರೂ ಮಾಡ್ಬೇಕಂತ ಇತ್ತು. ಆಗ ಒಂದು ಟೀಮ್ ಪಡೆ ಮಾಡಿದ್ದು 9. ಅದು ಮುಂಚೆನೂ ನಾವು ದುರ್ಗಿ ಪಡೆ ಅಥವಾ ಬೇರೆ ಕಡೆ ಚೆನ್ನಮ್ಮ ಪಡೆ ಆ ಥರ ಡಿಫ್ರೆಂಟ್ ಎಲ್ಲ ಒಂದು ಡಿಸ್ಟಿಕಲ್ಲೂ ಮಾಡಿತ್ತು. ಬಟ್ ಇಲ್ಲಿ ಬಂದಾಗ ಒಂದು ನನಗನ್ನಿಸ್ತು ಆ್ಯಕ್ಟಿವ್ ಆಗಿ ಏನಾದರೂ ಮಾಡಬೇಕು ವುಮನ್ ಮತ್ತು ಚೈಲ್ಡ್ ಸೇಫ್ಟಿಗೋಸ್ಕರ ಅಂತ. ಅವಾಗ ಹಬ್ಬ ಇದ್ದಿದ್ದ ಕಾರಣ ಅದಕ್ಕೆ ಹೆಸರು ನವದುರ್ಗಿ ಅಂತ ಕೊಟ್ಟು, ಅದರಲ್ಲಿ 9 ಮೆಂಬರ್ಸ್ ಇರ್ತಾರೆ ಟ್ರೈನ್ಡ್ ಕಾನ್ಸ್ಟೇಬಲ್ಸ್. ಅವ್ರ ಕೆಲಸ ಏನಂದರೆ ಬೆಳಗ್ಗೆ ಒಂದು ಕಾಲೇಜು ಮತ್ತು ಶಾಲೆ ಪ್ರಾರಂಭದಲ್ಲಿ ಮತ್ತು ಮುಕ್ತಾಯ ಆಗೋ ಸಮಯದಲ್ಲಿ ಈವ್ನಿಂಗ್ ಆ ಟೈಮಲ್ಲಿ ಕಾಲೇಜು ಮತ್ತು ಸ್ಕೂಲ್ಸ್ ಹತ್ರ ಅವರು ಗಸ್ತು ಮಾಡ್ತಾರೆ, ಅವರು ಓಡಾಡ್ತಾರೆ. ಅಲ್ಲಿ ಯಾವ್ದಾದ್ರು ಟೀಸಿಂಗು ಆ ಥರ ಏನಾದರೂ ಇತ್ತು ಅಂದರೆ ಅವ್ರಿಗೆ ಕೇಸ್ ಮಾಡ್ತಾರೆ. ಮತ್ತು ಈ ಪಾರ್ಕಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ ಮತ್ತು ಎಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ರಿಕ್ವೈರ್ಮೆಂಟ್ ಇದೆ ಅಲ್ಲೆಲ್ಲನೂ ಒಂದು ವಿಸಿಟ್ ಮಾಡ್ತಾರೆ, ಓಡಾಡ್ತಾರೆ. ಮತ್ತು ಶಾಲೆಗಳ ಪಕ್ಕದಲ್ಲಿ ಏನಾದರೂ ವಸ್ತುಗಳು ಮಾರಾಟ ಮಾಡೋದು, ತಂಬಾಕು ಆ ಥರ ಎಲ್ಲ ನಿಷೇಧ ಇರ್ತದೆ, ಅಂಥ ಕಡೆ ಎಲ್ಲ ಯಾರು ಮಾರ್ತಾ ಇದ್ದಾರಾ ಇದ್ರ ಬಗ್ಗೆ ಎಲ್ಲನೂ ಅವ್ರು ಕ್ರಮ ತಗೊಳ್ತಾರೆ. ಅವರು ಈ ಒಂದು ರೌಂಡ್ಸ್ ಮಾಡೋದ್ರಿಂದ ಈ ಒಂದು ಆಮೇಲೆ ಅವ್ರಿಗೆ ಏನಂದರೆ ರೌಂಡ್ಸ್ ಮಾಡಬೇಕು. ಮತ್ತು ಅಲ್ಲಿ ಕಾಲೇಜು ಮತ್ತು ಶಾಲೆಗಳಲ್ಲಿ ಒಂದು ಬುಕ್ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಸೈನ್ ಮಾಡಿ ಬರಬೇಕು ಅವರು ನವದುರ್ಗಿ ಪಡೆಯವರು. ಯಾಕೆಂದರೆ ಅವ್ರಿಗೆ ಯಾವ ಟೈಮ್ ವಿಸಿಟ್ ಮಾಡಿದ್ದಾರೆ, ಎಷ್ಟು ಕಾಲೇಜಲ್ಲಿ ವಿಸಿಟ್ ಮಾಡ್ತಾರೆ, ಎಷ್ಟು ಸ್ಕೂಲ್ಸಲ್ಲಿ ವಿಸಿಟ್ ಮಾಡ್ತಾರೆ. ಯಾಕಂದರೆ ಎಷ್ಟೊಂದು ವಿಚಾರಗಳು ಆಚೆ ತಿಳಿಯದೇ ಇರ್ಬೋದು. ಒಳಗಡೆ ಹೋಗಿ ನಾವು ಅಲ್ಲಿ ಕೆಲಸ ಮಾಡೋರ್ಗು ಶಾಲೆಯಲ್ಲಿ ಅಥವಾ ಮಕ್ಕಳನ್ನ ಏನಾದ್ರು ಕೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಅವ್ರದ್ದು ವಿಸಿಟು ಮತ್ತು ಅವ್ರಿಗೆ ಪ್ರಿನ್ಸಿಪಲ್ನ ಭೇಟಿ ಮಾಡಿ ಏನಾದ್ರು ಸಮಸ್ಯೆ ಇದೆಯಾ ಅದನ್ನು ತಿಳ್ಕೊಂಡು ಬರ್ಬೇಕಂತ ಹೇಳಿದ್ದೀನಿ. ಸೊ ಹೋಗಿ ಒಂದು ಸೈನ್ ಸಹ ಹಾಕಿ ಬರ್ತಾರೆ. ಈಗ ಈ ವರ್ಷದಲ್ಲೇ ಸುಮಾರು 23 ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ. ಕೆಲವೊಂದು ಮೈನರ್ ಮಕ್ಕಳು ಇರ್ತಾರೆ, ಅವರೆಲ್ಲ ಈ ಪಾರ್ಕು ಅಲ್ಲಿ ಇಲ್ಲಿ ಬಂದಿರ್ತಾರೆ. ಸೊ ಅಂಥವ್ರಿಗೆ ಒಂದು ಬುದ್ಧಿ ಹೇಳಿ ಕಳಿಸುವಂಥದ್ದಾಗಲಿ ಈ ಥರ ಒಂದು ಕೆಲಸಗಳು ಮಾಡ್ತಾರೆ. ಸೊ ಸೈಬರ್ ಕ್ರೈಮ್ ಎಲ್ಲಿ ನೋಡಿದ್ರು ಸೈಬರ್ ಕ್ರೈಮ್ ನಡೀತಾ ಇದೆ. ಎಸ್ಪೆಷಲಿ ಬಳ್ಳಾರಿಯಲ್ಲೂ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಈ ಒಂದು ಸೈಬರ್ ಕ್ರೈಮ್ಸ್ ಪ್ರಿವೆಂಟ್ ಮಾಡೋಕ್ಕೆ ತುಂಬಾ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಸೈಬರ್ ಕ್ರೈಮ್ಸಲ್ಲಿ ಯಾವುದು ಈ ರೀಸೆಂಟಾಗಿ ತುಂಬಾ ಟ್ರೆಂಡಿಂಗ್ ನಡೀತಾ ಇದೆ ಆ್ಯಂಡ್ ಯಾವ ಥರದ್ದು ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ, ಹೆಂಗೆ ಪ್ರಿವೆಂಟ್ ಮಾಡ್ಬೋದು? ಸೊ ಈ ಸೈಬರ್ ಕ್ರೈಮ್ಸಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಜಾಸ್ತಿ ಆಗ್ತಿದೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಅಂದರೆ ತುಂಬ ಆಮಿಷ ಹೊಡ್ತಾರೆ. ಸ್ವಲ್ಪ ಸಣ್ಣದಾಗಿ ಏನಾದ್ರು ಅಮೌಂಟ್ ಇನ್ವೆಸ್ಟ್ ಮಾಡಿದಾಗ ಅದಕ್ಕೆ ಲಾಭನೂ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ತುಂಬ ಹ್ಯೂಜ್ ಅಮೌಂಟ್ ಅವರು ನಂಬಿಕೆಯಿಂದ ಜಾಸ್ತಿ ಅಮೌಂಟ್ ಹೂಡಿಕೆ ಮಾಡಿದಾಗ ಅದಕ್ಕೆ ಮೋಸ ಮಾಡ್ತಾರೆ.
ಮತ್ತೆ ಫೇಕ್ ಲೋನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಅದನ್ನು ಫ್ರಾಡ್ ಮಾಡ್ತಾ ಇದ್ದಾರೆ. ಇಮೇಜ್ ಸ್ಟಿಗ್ನೋಗ್ರಫಿ ಅನ್ನೋದು ಒಂದು ಫ್ರಾಡ್ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಕ್ ಆ್ಯಪ್ಸ್ಗಳನ್ನ ಅಂದ್ರೆ ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡ್ತಿದ್ದಾರೆ. ಕೆಲವೊಂದೆಲ್ರೂ ಈಗ ಇವತ್ತು ಸಹ ಒಂದು ಒಂದು ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಿರೋಂಥದ್ದು ಸಿಕ್ತು. ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ತಗೊಳ್ಲಿಕ್ಕೆ ಹೇಳಿದ್ದೀನಿ. ಮತ್ತೆ ಅದು ವರ್ಕ್ ಮಾಡ್ತಾ ಇದ್ವಿ. ಯಾರು ಮಾಡ್ತಾರೆ ಈ ಥರ ಸುಮ್ಮನೆ ಪ್ರಮೋಟ್ ಯಾರು ಮಾಡ್ತಾರೆ ಅದನ್ನು ಸಹ ಕೇಸ್ ತಗೊಳ್ಳಿಕ್ಕೆ ಹೇಳಿದ್ದೀನಿ. ನೀವು ಹೇಳಿದ್ರಿ ಮೇಡಮ್ ಇಮೇಜ್ ಸ್ಟೆಗ್ನೋಗ್ರಫಿ ಅಂತ ಹೇಳಿದ್ರಿ ಅಂಡ್ ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ಹೇಳಿದ್ರಿ, ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದ್ರಿ. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳಲ್ಲಿ ಹೇಗೆ ಅಪ್ರೋಚ್ ಆಗ್ತಿದ್ದಾರೆ ಮೇಡಮ್ ಜನರಿಗೆ? ಅವರಿಗೆ ಲಿಂಕ್ ಆದ್ರೂ ಹೆಂಗ್ ಸಿಗ್ತಾ ಇದೆ ಅದು? ಈಗ ಇಮೇಜ್ ಸ್ಟಿಗ್ನೋಗ್ರಫಿ ಹೇಳಿದು ಇದರಲ್ಲಿ ಒಂದು ಫೋಟೋ ಏನಾದ್ರೂ ಬರುತ್ತೆ, ನೀವು ಗೊತ್ತಿರಲ್ಲ ಯಾವ್ದೋ ಅನ್ನೋನ್ ನಂಬರ್ ಇಂದ ಅದನ್ನ ಡೌನ್ಲೋಡ್ ಮಾಡ್ಕೊಳ್ತೀರಿ. ಅವಾಗ ನಿಮ್ಮ ಎಲ್ಲ ಒಂದು ಏನಿದೆ ಮೊಬೈಲ್ನಲ್ಲಿ ಡೇಟಾ ಅದೆಲ್ಲನೂ ಅವ್ರಿಗೂ ಶೇರ್ ಆಗ್ತಿರುತ್ತೆ. ಅದು ನಿಮಗೆ ಗೊತ್ತಾಗಲ್ಲ. ಜಸ್ಟ್ ಅದು ಓಪನ್ ಮಾಡ್ತೀರಿ, ಅದನ್ನ ಡೌನ್ಲೋಡ್ ಮಾಡಿ ಸುಮ್ಮನೆ ಆಗ್ಬಿಡ್ತೀರಿ. ಸೊ ಒಂದ್ಸತಿ ನೀವು ಅನ್ನೋನ್ ನಂಬರಿಂದ ಯಾವ್ದಾದ್ರು ಲಿಂಕ್ ಅಥವಾ ಫೋಟೋಸ್ ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ನಿಮ್ಮ ಡೇಟಾ ಫುಲ್ಲು ಶೇರ್ ಆಗುತ್ತೆ ಅವ್ರಿಗೆ. ಬಟ್ ನಮಗೆ ಒಂದು ಕ್ವಶನ್ ಏನಂದ್ರೆ ಮೇಡಮ್, ಲಿಂಕ್ ಕ್ಲಿಕ್ ಮಾಡಿದ್ರೆ ಎಲ್ಲ ಹ್ಯಾಕ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಇಸ್ ಇಟ್ ಟ್ರೂ? ನಿಜವಾಗ್ಲೂ ಆಗುತ್ತಾ? ನಿಮ್ದೇ ಮೊಬೈಲ್ ತೆಗಿ, ನಮ್- ಮೊಬೈಲ್ ತಗೊಳ್ಳಿ, ಲ್ಯಾಪ್ಟಾಪ್ Okay. ಕೊಡಿ. ನಿಮಗೆ ಒಂದು ಲಿಂಕ್ ಬಂದಿದ್ಯಾ ನೋಡಿ. ಬಟ್ ಓಪನ್ ಮಾಡಿ. ಎಸ್ ಮೇಡಮ್, ಕ್ಲಿಕ್ ಮಾಡಿದೆ. ಸೊ ವಿಶಸ್ ಅಂತ ಏನೋ ಬಂತು, ಹೆಸರು ಕೇಳ್ತಾ ಇದೆ. ಓಕೆ, ಎಸ್ ಆಯ್ತು. ಇದು ನೋಡಿ, ಇದು ನೀವೇನಾ? ಮೇಡಮ್ ನಂದೇನು ಓಪನ್ ಆಗಿಲ್ಲ, ಇಲ್ಲ ನನ್ನ ಕ್ಯಾಮ್ರಾನೇ ಓಪನ್ ಮಾಡಿಲ್ಲ. ಬಟ್ ಕ್ಯಾಮ್ರಾ ಅದ್ ಹೆಂಗೆ ಇದಾಯ್ತು? ಅವಶ್ಯಕತೆ ಇಲ್ಲ. ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ಈ ತರ ನಿಮ್ಮ ಡೀಟೇಲ್ ವಿತ್ ಫೋಟೋ ಪ್ರತಿಯೊಂದು ನಿಮ್ಮ ಮೊಬೈಲಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ಶೇರ್ ಆಗುತ್ತೆ. ಅದರಿಂದಾಗಿ ಯಾವುದೇ ಲಿಂಕ್ ಆಗಲಿ, ಯಾವುದೇ ಇಮೇಜಸ್, ವಿಡಿಯೋಸ್ ಯಾವುದು ಕ್ಲಿಕ್ ಮಾಡಬಾರ್ದು. ಕೆಲವೊಂದು ನಾವು ಓಪನ್ ಮಾಡಿದಾಗ ಲಿಂಕ್ಸ್ ಕೆಲವೊಂದು ಇದು ಕೇಳುತ್ತೆ, ಅಲೋ ಮಾಡಬೇಕಾ, ನಾಟ್ ಅಲೋ, ಪಾರ್ಷಿಯಲಿ ಅಲೋಡ್ ವೈಲ್ ಯೂಸಿಂಗ್ ದ ಆ್ಯಪ್, ಆ ಥರ ಬರುತ್ತೆ. ಅವಾಗಲೂ ಅಷ್ಟೇ ನಾವು ಅಲೋ ಮಾಡಬಾರ್ದು. ಯಾವುದೇ ಒಂದು ಲಿಂಕ್ ಕ್ಲಿಕ್ ಮಾಡಿದಾಗ ನಿಮಗೆ ಅಲೋ ಕೇಳುತ್ತೆ, ಅಲೋ ನಾಟ್ ಟು ಅಲೋ ಅಥವಾ ವೈಲ್ ಓನ್ಲಿ ಯೂಸಿಂಗ್ ದ Using app. ಆ ಥರ ಕೇಳಿದಾಗ ನೀವು ಅಲೋ ಕೊಡಬಾರ್ದು. ಇದು ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಇವಾಗ ಆಕ್ಚುಲಿ ನನಗೆ ಕೇಳಿತ್ತು, ನಾನು ಅಲೋ ಕೊಟ್ಟೆ. ಅಲೋ ಕೊಟ್ರೆ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಈ ತರ ಶೇರ್ ಆಗ್ತಾ ಹೋಗುತ್ತೆ, ನಿಮಗೆ ಗೊತ್ತಾಗಲ್ಲ. ಓಕೆ ಈಗ ನೀವು ನನ್ನ ಕಡೆ ತಿರುಗಿಸಿ ಕ್ಯಾಮರಾ, ಈಗ ನನ್ನ ಕಡೆ ತಿರುಗಿಸಿ. ಓಕೆ, ಇವಾಗ ಮತ್ತೆ ಓಪನ್ ಮಾಡ್ಬೇಕಾ ಮೇಡಮ್ ಲಿಂಕ್? ಓಪನ್ ಮಾಡಿ. ಮತ್ತೆ ಸೊ ಹೀಗಾಗಿ ಯಾವುದು ಅನ್ನೋನ್ ಲಿಂಕ್ ಆಗಲಿ, ಫೋಟೋಸ್ ಆಗಲಿ, ವಿಡಿಯೋಸ್ ಆಗಲಿ ಯಾವುದು ಕ್ಲಿಕ್ ಮಾಡಬಾರ್ದು. ಸೊ ಈಗ ನಾನು ಕ್ಲಿಕ್ ಮಾಡಿದ್ದೀನಿ ಮೇಡಮ್, ನಾನು ಪ್ರಿವೆಂಟ್ ಮಾಡ್ಕೊಳ್ಳೋದೇ ಇವಾಗ. ಇದು ನಿಮ್ಗೆ ಎಕ್ಸಾಂಪಲ್ ತೋರ್ಸ್ಲಿಕ್ಕೆ ಮಾಡಿದ್ದು, ಈಗ ಅಷ್ಟೊಂದು ಭಯ ಪಡೋದು ಎಕ್ಸಾಂಪಲ್. ಓಕೆ ಓಕೆ, ಈ ಥರದ ಅವೇರ್ನೆಸ್ಸು ಮಾಡ್ತಾ ಇರ್ತೀರಾ ಮೇಡಮ್ ಹಾಗಾದ್ರೆ? ಈ ತರ ಒಂದು ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ. ಈಗ ಅನ್ನೋನ್ ನಿಮ್ಗೆ ಇಷ್ಟು ಇದ್ ಮಾಡ್ತೀರಿ, ನಿಮ್ಗೆ ಒಂದು ಅನ್ನೋನ್ ಲಿಂಕ್ ಬಂದ ತಕ್ಷಣ ನೀವು ಕ್ಲಿಕ್ ಮಾಡ್ಬೇಕು. ಅದೇನು ನೋಡ್ಬೇಕನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ನಿಮ್ಗೊಂದು ಫೋಟೋ ಬರುತ್ತೆ, ಅದೇ ಫೋಟೋ ಏನು ಅಂತ ನೋಡ್ಬೇಕನ್ನೋ ಕ್ಯೂರಿಯಾಸಿಟಿ ಎಲ್ಲ ಮನುಷ್ಯನಿಗೆ ಇರುತ್ತೆ. ಹಂಗಾಗಿ ನ್ಯಾಚುರಲಿ ಅದನ್ನ ಡೌನ್ಲೋಡ್ ಮಾಡ್ಬಿಡ್ತಾರೆ, ಅಥವಾ ಲಿಂಕ್ ಬಂದು ಅದು ಏನು ಅಂತ ಹೇಳಿ ಕ್ಲಿಕ್ ಮಾಡಿಬಿಡ್ತಾರೆ. ಅದು ಓಪನ್ ಆಗಿರಲ್ಲ, ಅಲೋ ಕೇಳಿದಾಗ ಅಲೋ ಕೊಡ್ತಾರೆ. ಸೊ ಅದು ಸಹ ವೆರಿ ಇಂಪಾರ್ಟೆಂಟ್. ಅದನ್ನ ಯಾವುದೇ ರೀತಿ ಅಲೋ ಕೊಡಬಾರ್ದು.
ಮತ್ತೆ ಅನ್ವಾಂಟೆಡ್ ಲಿಂಕ್ಸ್ನ ಕ್ಲಿಕ್ ಮಾಡಬಾರ್ದು, ಫೋಟೋಸ್ನ ಡೌನ್ಲೋಡ್ ಮಾಡಬಾರ್ದು. ಕ್ಯೂರಿಯಾಸಿಟಿ ನ್ಯಾಚುರಲಿ ಮಾಡ್ತಾರೆ ಎಲ್ಲರೂ. ಸೊ ಇದನ್ನ ಉಪಯೋಗಿಸ್ಕೊಂಡು ಸೈಬರ್ ಫ್ರಾಡ್ಲೆನ್ಸ್ ಈ ತರ ಫ್ರಾಡ್ ಮಾಡ್ತಾರೆ. ಈಗ ನೀವು ಈಗಷ್ಟೇ ತಾವು ಒಂದು ಇದು ಹೇಳಿದ್ರಿ ಮೇಡಮ್, ಯಾವುದು ಇಮೇಜ್ ಟೆಕ್ನೋಗ್ರಫಿ, ಇಮೇಜ್ ಡೌನ್ಲೋಡ್ ಮಾಡಬಾರ್ದು, ಏನೋ ವೈರಸ್ ಬರುತ್ತೆ ಅಂತ. ಇಸ್ ಇಟ್ ಸೇಮ್ ವೇ? ಸೇಮ್ ವೇ. ಈಗ ನಾನು ಏನು ತೋರಿಸಿದ್ದೇನೆ, ಈಗ ಏನು ಹೇಳಿದ್ದೇನಲ್ಲ ಆ ಥರ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ನೀವು ವಾಟ್ಸಪ್ನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಪ್ರೈವೇಸಿ ಇರುತ್ತೆ, ಪ್ರೈವೇಸಿಲಿ ಕ್ಲಿಕ್ ಮಾಡಿದಾಗ ಅಡ್ವಾನ್ಸ್ ಅಂತ ಬರುತ್ತೆ. ಅಡ್ವಾನ್ಸ್ನ ಕ್ಲಿಕ್ ಮಾಡಿದಾಗ ಅದರಲ್ಲಿ ಬ್ಲಾಕ್ ಅನ್ನೋನ್ ಮೆಸೇಜಸ್ ಅಥವಾ ಬ್ಲಾಕ್ ಅನ್ನೋನ್ ಲಿಂಕ್ಸ್ ಅಥವಾ ಲಿಂಕ್ನ ಬ್ಲಾಕ್ ಮಾಡುವಂಥದ್ದು, ಬೇರೆ ಬೇರೆ ಡಿಫ್ರೆಂಟ್ ಮೊಬೈಲ್ಸಲ್ಲಿ ಡಿಫ್ರೆಂಟ್ ವರ್ಡಿಂಗ್ಸ್ ಹಾಕಿರ್ಬೋದು. ಬಟ್ ಅದಕ್ಕೆ ಅವಕಾಶ ಇರುತ್ತೆ, ಮೆಸೇಜಸ್ ಬ್ಲಾಕ್ ಮಾಡಲಿಕ್ಕೆ, ಲಿಂಕ್ಸ್ನ ಬ್ಲಾಕ್ ಮಾಡಲಿಕ್ಕೆ ಎಲ್ಲ ಅವಕಾಶ ಇರುತ್ತೆ. ಇದನ್ನ ನೀವು ಆಕ್ಟಿವೇಟ್ ಮಾಡಿ ಇಟ್ಕೊಳ್ಬೇಕು. ಸೊ ಆಗ ಅನ್ನೋನ್ ನಂಬರ್ಸ್ ಇಂದ ಈ ತರ ಒಂದು ಬರೋಂಥದ್ದು ಮೆಸೇಜಸ್ ಆಗಲಿ, ಇಮೇಜಸ್ ಆಗಲಿ ಅಥವಾ ಲಿಂಕ್ಸ್ ಆಗಲಿ ಅದು ಕಟ್ ಆಗುತ್ತೆ. ಅವಾಗ ಈ ತರ ಒಂದು ಸೈಬರ್ ಫ್ರಾಡ್ಗೆ ಒಳಗಾಗೋದು ಸಂಖ್ಯೆನೂ ಸಹ ಕಮ್ಮಿ ಆಗುತ್ತೆ. ಸೊ ಅದನ್ನು ಒಂದು ಇಮೇಜ್ ಏನಾದರೂ ಡೆಮೋ ಏನಾದರೂ ಕೊಟ್ಟಿರೋ ಮೇಡಮ್? ಮತ್ತೆ ನಮಗೆ ತುಂಬಾನೇ ಕಷ್ಟ ಆಗುತ್ತೆ, ಯಾವ್ದು ಹ್ಯಾಕಿಂಗ್ ಆಗುತ್ತೋ ಏನಾಗುತ್ತೋ ಗೊತ್ತಾಗಲ್ಲ. ಓಕೆ, ಥ್ಯಾಂಕ್ಸ್. ಸೊ ಸೈಬರ್ ಕ್ರೈಮ್ಸ್ ಹೌ ಡೇಂಜರ್ ಇಟ್ ಈಸ್ ಅಂತ ಒಂದು ತೋರಿಸ್ಕೊಟ್ರಿ. ಸೊ ರಿಯಲಿ ವಿ ವರ್ ರಿಯಲಿ ಶಾಕ್. ಥ್ಯಾಂಕ್ಸ್ ಫಾರ್ ಹ್ಯಾಕಿಂಗ್ ಮೇಡಮ್. ನಾನು ಒಂದು ರೀಲ್ ನೋಡಿದ್ದೆ. ಸೊ ಅದರಲ್ಲಿ ಕಾಲ್ಸ್ನ ಹೇಗೆ ಸೈಲೆಂಟ್ ಮಾಡಿ ಇಡಬೇಕು, ಅನ್ನೋನ್ ಕಾಲ್ಸ್ನ ಸೈಲೆಂಟ್ ಮಾಡಬೇಕು ಅನ್ನೋ ಒಂದು ಆಪ್ಷನ್ ತೋರಿಸಿದ್ರಿ. ಸೊ ಯಾವುದೇ ವಿಡಿಯೋ ಕಾಲ್ ಸಡನ್ನಾಗಿ ಮಾಡ್ತಾರೆ, ಮಾಡಿಬಿಟ್ಟು ಫೋಟೋ ತಗೊಂಡು ಮತ್ತೆ ವಿಡಿಯೋ ಕಾಲ್ ಮಾರ್ಫಿಂಗ್ ಮಾಡಿ ಅವ್ರಿಗೆ ಮತ್ತೆ ಬೆದರಿಕೆ ಹಾಕಿ ದುಡ್ಡೆಲ್ಲ ತಗೊಳ್ಳೋ ರೀತಿಯಲ್ಲಿ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಕಾಲ್ನ ಸೈಲೆಂಟ್ ಮಾಡೋ ಆಪ್ಷನ್ನ ಆಕ್ಟಿವ್ ಮಾಡಿ ಅಂತ ಹೇಳಿ. ಸೊ ಗುಡ್. ಸೊ ಈ ನಿಮ್ಮ ಅವೇರ್ನೆಸ್ ಇಂದ ರಿಯಲಿ ನನಗೆ ತಿಳಿದಷ್ಟು ಮಟ್ಟಿಗೆ ಭಾಳಷ್ಟು ಒಂದು ಸಾವಿರಾರು ಜನ ಎಷ್ಟೋ ಒಂದು ಕ್ರೈಮ್ಗೆ ಬಲಿಯಾಗೋದು ತಪ್ಪಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್, ಈ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದ್ದೆ ಮೇಡಮ್. ಸೊ ಅದರಲ್ಲಿ ಹೇಳ್ತೀರಾ ಬಳ್ಳಾರಿಲಿ ಚೈಲ್ಡ್ ಮ್ಯಾರೇಜಸ್ ತುಂಬಾ ಇದಾವೆ, ಸೊ ಪೋಕ್ಸೋ ಕೇಸಸ್ ತುಂಬಾ ಇದಾವೆ ಅಂತ. ಸೊ ಇದಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಏನ್ ನಡೀತಾ ಇದೆ ಮೇಡಮ್? ಅಂದ್ರೆ ಯಾಕೆ ಅಷ್ಟೊಂದು ಚೈಲ್ಡ್ ಮ್ಯಾರೇಜಸ್ ಇಲ್ಲಿ ಜಾಸ್ತಿ ಇದೆ ಅಂಡ್ ಪೋಕ್ಸೋ ಕೇಸ್ಗಳು ಏನಕ್ಕೆ ಅಷ್ಟೊಂದು ಜಾಸ್ತಿ ಆಗ್ತಾ ಇದಾವೆ? ಇಲ್ಲಿ ಅಬ್ಸರ್ವ್ ಮಾಡಿರೋಂಗೆ ಚೈಲ್ಡ್ ಮ್ಯಾರೇಜ್ ಪೋಕ್ಸೋ ಕೇಸ್ ಜಾಸ್ತಿ ಆಗುತ್ತೆ ಅಂದ್ರೆ ಇಟ್ಸ್ ಟೆಕ್ನಿಕಲ್. ಏನೋ ಲವ್ ಮಾಡಿರ್ತಾರೆ, ಅವ್ರು ಹೊರಟೋಗಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಅದು ಏಜಲ್ಲಿ. ಅದ ನಂತರ ಅವರು ಮದರ್ ಆದಾಗ ಅದು ತಾಯಿ ಕಾರ್ಡ್ ಅಂತ ಬರುತ್ತೆ ಹಾಸ್ಪಿಟಲಲ್ಲಿ, ಅಲ್ಲಿಗೆ ಬಂದಾಗೂ ಗೊತ್ತಾಗುತ್ತೆ ಈ ಥರ ಹಿಂಗೆ ಅಂತ. ಚೈಲ್ಡ್ ಮ್ಯಾರೇಜಸ್ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ, ಈವನ್ ಪೇರೆಂಟ್ಸ್ ಹತ್ರ ತುಂಬ ಜನದ ಹತ್ರ ಮಾತಾಡಿದ್ವು. ಅವ್ರೇನು ಹೇಳ್ತಾರೆ, ನನ್ನ ಮಗಳು ಯಾರನ್ನೋ ಲವ್ ಮಾಡ್ತಾ ಇದ್ಲು, ಅವನು ಯಾರೋ ಅವ್ನು ಸರಿ ಇಲ್ಲ, ಅವನು ಪೋಲಿ ಇದ್ದಾನೆ, ಅವನ್ನ ಮದುವೆ ಆದ್ರೆ ನನ್ನ ಮಗಳು ಜೀವನ ಪರ್ಯಂತ ಕಷ್ಟಪಡಬೇಕು, ಅದಕ್ಕೆ ನಮ್ಮ ರಿಲೇಟಿವ್ ಅಲ್ಲಿ ಹುಡುಕಿ ಮದುವೆ ಮಾಡಿಬಿಟ್ಟು ಅದು ಆ ಥರ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಬಟ್ ಏನಂದ್ರೆ ಏನೋ ಡೈವರ್ಟ್ ಆಗ್ತಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಹೆಚ್ಚು ಅವರು ಸೋಷಿಯಲ್ ಮೀಡಿಯಾ ಏನು ಯೂಸ್ ಮಾಡ್ತಾ ಇದ್ದಾರೆ, ಮಕ್ಕಳು ಮೊಬೈಲ್ಸ್ ಯೂಸ್ ಮಾಡ್ತಿದ್ದಾರೆ, ಅದೊಂದು ಮಾನಿಟರಿಂಗ್ ಇಲ್ಲ. ಆಫ್ಟರ್ ಈಗ ಕ್ಲಾಸಸ್ ಎಲ್ಲಾನು ಕೇಳ್ತಾ ಇರ್ತಾರೆ, ಆನ್ಲೈನ್ ಕ್ಲಾಸಸ್ ಎಲ್ಲ, ಎಲ್ಲರೂ ಮಕ್ಕಳೆಲ್ಲ ಮೊಬೈಲ್ಸ್ ಅದು ಬಳಸ್ತಾರೆ. ಬಟ್ ಬಳಸೋದು ಯಾವುದು ಬಳಕೆ ಮಾಡಬೇಕು, ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಯೋಚನೆ ಮಾಡಲ್ಲ ಆ ಏಜಲ್ಲಿ. ಸೊ ಏನೋ ಒಂದು ಅವರು ಇನ್ಸ್ಪೈರ್ ಆಗಿ ಒಂದು ಇಷ್ಟಪಡೋದು, ಮನೆಯಿಂದ ಬಿಟ್ಟು ಹೊರಟೋಗೋದು, ಆ ಥರ ಕೇಸಸ್ ತುಂಬಾ ನೋಡಿದ್ದೀವಿ. ಆಲ್ಮೋಸ್ಟ್ 160 ಕೇಸ್ ಹತ್ರ ಚೈಲ್ಡ್ ಮ್ಯಾರೇಜ್ನ ಪ್ರಿವೆಂಟ್ ಮಾಡಿದ್ದವು. ಓಕೆ. ಮತ್ತೆ ಚೈಲ್ಡ್ ಮ್ಯಾರೇಜ್ ವಿತ್ ಪೋಕ್ಸೋ ಅಂಥದ್ದು ಕೇಸಸ್ 23 ಕೇಸ್ ರಿಜಿಸ್ಟರ್ ಆಗಿದೆ. ಚೈಲ್ಡ್ ಮ್ಯಾರೇಜು ಒಂದು 4 ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಇದನ್ನೆಲ್ಲ ನಾವು ನೋಡಿದಾಗ ಏನನ್ಸುತ್ತೆ, ಒಂದು ತಂದೆ ತಾಯಿ ಹಂಗೆ ಆ ಡಿಸಿಷನ್ ತೊಗೊಂಡು ಚೈಲ್ಡ್ ಮ್ಯಾರೇಜ್ ಮಾಡ್ತಾರೆ. ಯಾಕೆಂದ್ರೆ ಮಕ್ಕಳು ಎಲ್ಲಿ ಹಾಳಾಗ್ಬಿಡ್ತಾರೋ, ನನ್ನ ಮಕ್ಕಳು ಎಲ್ಲಿ ನೆಕ್ಸ್ಟ್ ಫ್ಯೂಚರ್ ಕಷ್ಟಪಡ್ತಾರೋ ಆ ಥರ ಯೋಚನೆ ಮಾಡಿ ಒಂದು ಮದುವೆ ಮಾಡ್ತಿರೋದು ಇದೆ, ಪೇರೆಂಟ್ಸ್ ಗೊತ್ತಿರೋದು. ಕೆಲವು ಹೆಣ್ಮಕ್ಳು ಅವ್ರಿಗೆ ಗೊತ್ತಿರಲ್ಲ, ಆ ಟೈಮ್ಗೇನೋ ಅಟ್ರಾಕ್ಷನು ಏನೋ, ಆ ಟೈಮಲ್ಲಿ ಅವರು ಡಿಸೈಡ್ ಮಾಡಿ ಮದುವೆ ಆಗ್ಬಿಡ್ತಾರೆ. ಸೊ ಹಿಂಗಾಗೂ ಚೈಲ್ಡ್ ಮ್ಯಾರೇಜ್ ಜಾಸ್ತಿ ಆಗ್ತಿದೆ. ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಭಾಳಷ್ಟು ನಾವು ಜಿಲ್ಲಾಡಳಿತದಿಂದನೂ ನಾವು ಪೊಲೀಸ್ ಇನ್ಕ್ಲೂಡಿಂಗ್ ಜಿಲ್ಲಾಡಳಿತ ಎಲ್ಲರೂ ಸೇರಿ ಕೆಲವು ಪ್ರೋಗ್ರಾಮ್ಸ್ ಮಾಡಿದ್ದೀವಿ ಹಳ್ಳಿಗಳಲ್ಲಿ ಎಲ್ಲ, ಶಾಲೆಗಳಲ್ಲೂ ನಾವು ಅವೇರ್ನೆಸ್ ಮಾಡಿದ್ವಿ, ಪೇರೆಂಟ್ಸ್ಗೂ ನಾವು ಅವೇರ್ನೆಸ್ ಮೂಡಿಸಿದ್ದೀವಿ. ಸೊ ಈ ಥರ ಭಾಳಷ್ಟು ಪ್ರಯತ್ನ ಮಾಡ್ತೇವೆ. ಬಟ್ ಮಕ್ಕಳಿಗೂ ಸಹ ಒಂದು ಮಾನಿಟರಿಂಗ್ ಸಿಸ್ಟಮ್ ಇರಬೇಕು ಅಂತ ಅಂದ್ಕೊಳ್ತೀನಿ. ಓಕೆ. ಸೊ ಪೋಕ್ಸೋಲಿ ಮದುವೆ ಆಗಿ
ಹಾಸ್ಪಿಟ್ಲಿಗೆ ಮಕ್ಕಳು ಡೆಲಿವರಿಗೆ ಅಂತ ಹಾಸ್ಪಿಟ್ಲಿಗೆ ಹೋದಾಗ ಗೊತ್ತಾದ್ರೂ ಶಿಕ್ಷೆ ಆಗುತ್ತೆ. ಹೌದು ಹೌದು, ಅವರು ಯಾವಾಗ ಅವರು ಅಂಡರ್ ಏಜ್ ಅಂತ ಗೊತ್ತಾಗುತ್ತೆ, ಅವರೊಂದು ಸೊ ವೆದರ್ ಇಟ್ ಮೈಟ್ ಬಿ ಈ 1 ವರ್ಷ ಆದ್ಮೇಲೆ ಮದುವೆ ಆದ್ಮೇಲೆ 1 ವರ್ಷ ಆದ್ಮೇಲೆ ಗೊತ್ತಾದ್ರೂ ಸರಿ, 2 ವರ್ಷ ಆದ್ಮೇಲೆ ಗೊತ್ತಾದ್ರೂ ಸರಿ. ಈಗ ಮೈನರ್ ಅಂತ ಅಲ್ಲಿ ಗೊತ್ತಾದ್ರೆ, ಅವ್ರು ಬಂದಾಗ ಹಾಸ್ಪಿಟಲ್ ಮೈನರ್ ಅಂತ ಗೊತ್ತಾದಾಗ ಅವ್ರು ನಮ್ಗೆ ಇಂಟಿಮೇಶನ್ ಕೊಡ್ತಾರೆ, ಅದರಿಂದ ಆಗುತ್ತೆ. ಮತ್ತೆ ನಮ್ಮಲ್ಲೂ SGPU ಯೂನಿಟ್ಸ್ ಅಂತ ಇರುತ್ತೆ, ಎಲ್ಲ ನಮ್ಮ ಜಿಲ್ಲೆಗಳಲ್ಲೂ SGPU ಯೂನಿಟ್ಸ್ ಇರುತ್ತೆ, ಅವರು ಸಹ ಮಾನಿಟರ್ ಮಾಡ್ತಿರ್ತಾರೆ. ಮತ್ತೆ ಅದಕ್ಕೆ ಆದ ಡಿಪಾರ್ಟ್ಮೆಂಟ್ಸ್ ಇದೆ, ಅವರು ಸಹ ನೋಡ್ತಾ ಇರ್ತಾರೆ. ಸೊ ಅಂಥದ್ದು ಯಾವ್ದಾದ್ರು ಕಂಡು ಬಂದ್ರೆ ಅಂತ ಮಾಹಿತಿ ಬಂದ್ರೆ ಇಮಿಡಿಯೇಟ್ಲಿ ಅವ್ರದ್ದು ಕೇಸ್ ಮಾಡ್ತಾರೆ. ಚೈಲ್ಡ್ ಮ್ಯಾರೇಜಸ್ ಅಲ್ಲಿ ಯಾರು ಆಕ್ಚುಲಿ ಶಿಕ್ಷೆಗೆ ಗುರಿ ಆಗ್ತಾರೆ ಮೇಡಮ್? ಶಿಕ್ಷೆಗೆ ಎಲ್ಲರೂ, ಅಂದ್ರೆ ಮದುವೆ ಮಾಡಿಸಿರೋರು, ಓಕೆ, ಮದುವೆ ಆಗಿರೋರು, ಮತ್ತೆ ಅವ್ರ ಮನೆಯವರು, ಇವ್ರ ಕುಟುಂಬದವರು, ಮತ್ತೆ ಅದಕ್ಕೆ ನಿಂತು ಮಾಡಿರೋರು ಸಹ ಸೊ ವೀಕ್ಷಕರು ಬಂದಿದ್ರೆ ಮದುವೆಗೆ ಆಶೀರ್ವಾದ ಮಾಡಕ್ಕಂತ ಬಂದಿರ್ತಾರೆ, ಅವ್ರಿಗೂ ಆಗುತ್ತಾ? ಅಂದ್ರೆ ತಿಳಿದು ಹೋಗಿದ್ರೆ ಆಗುತ್ತೆ ಖಂಡಿತ. ಓಕೆ, ಸೊ ಚೈಲ್ಡ್ ಮ್ಯಾರೇಜ್ ಇಸ್ ವೆರಿ ಡೇಂಜರ್. ಓಕೆ, ಸೊ ಪೋಕ್ಸೋ ಕಾಯ್ದೆಯಲ್ಲಿ ನನಗೆ ಒಂದು ಇರೋ ಮಾಹಿತಿ ಪ್ರಕಾರ ಬಹಳಷ್ಟು ಈ ಲವ್ ಕೇಸ್ಗಳೇ ಪೋಕ್ಸೋ ಕೇಸ್ ಆಗಿ ಕನ್ವರ್ಟ್ ಆಗ್ತಾ ಇದಾವೆ. ಸೊ ಯೂತ್ಸ್ ಅನ್ನೋದು ಒಂದು ಕೇಳ್ಪಟ್ಟೆ ಮೇಡಮ್, ಅದು ನಿಜಾನಾ? ಈಗ ನಾನು ಈಗಾಗಲೇ ಹೇಳ್ದಂಗೆ ಈ ಸೋಷಿಯಲ್ ಮೀಡಿಯಾ ಅಲ್ಲಿ ನೋಡಿ ಆ ಥರ ಏನಾದ್ರು ಕೆಲವ್ರು ಮೋಟಿವೇಟ್ ಆಗಿ ಯಾವುದೋ ಸಿನಿಮಾಗಳಲ್ಲಿ ನೋಡು ಅಥವಾ ಸೀರಿಯಲಲ್ಲಿ ನೋಡು, ಏನೋ ಒಂದು ಆ ಟೈಮಲ್ಲಿ ಮೋಟಿವೇಟ್ ಆಗಿ ಕೆಲವರು ಲವ್ ಮಾಡಿ ಆ ಥರ. ಈವನ್ ನಾನು ನಿಮ್ಗೆ ಹೇಳ್ತಾ ಇದ್ದೆ, ನವದುರ್ಗಿ ಟೀಮಲ್ಲಿ ಇದ್ದಾಗ ನಾವು ಪಾರ್ಕಲ್ಲಿ ಹೋಗ್ತೀವಿ, ಅಂಥದ್ದು ಯಾವ್ದಾದ್ರು ಒಂದು ಮೈನರ್ ಹೆಣ್ಮಕ್ಳು ಅಲ್ಲಿ ಕೂತಿರೋದು ಕಂಡು ಬಂದಾಗ ಅವ್ರಿಗೊಂದು ಕೌನ್ಸಿಲಿಂಗ್ ಮಾಡೋವಂಥದ್ದು, ಬುದ್ಧಿ ಹೇಳುವಂಥದ್ದು, ಅಥವಾ ಅವ್ರ ಪೇರೆಂಟ್ಸ್ಗೆ ಹೇಳುವಂಥದ್ದು, ಅದು ಸಹ ನಾವು ಬಹಳಷ್ಟು ಮಾಡಿದ್ದಾರೆ ನಮ್ಮ ನವದುರ್ಗಿ ಟೀಮ್. ಸೊ ಇದೆಲ್ಲ ಪರ್ಪಸ್ ಆಕ್ಚುಲಿ ಟು ಪ್ರಿವೆಂಟ್ ಆಲ್ ದಿಸ್ ಸಚ್ ಕ್ರೈಮ್ಸ್. ಇದೆಲ್ಲಾನು ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ರೀಸೆಂಟ್ ಆಗಿ ರೌಡಿ ಪರೇಡ್ ಮಾಡ್ತೀರಾ ಬಳ್ಳಾರಿ, ಸುಮಾರಾಗಿ ಒಂದು 150-200 ಜನ ಜಿಲ್ಲೆಯಲ್ಲಿರೋ ಎಲ್ಲ ರೌಡಿಗಳನ್ನ, ಇಲ್ಲ 500ಕ್ಕೂ ಹೆಚ್ಚು ಜನ. ಓಕೆ, 500ಕ್ಕೂ ಹೆಚ್ಚು ಜನ. ಸೊ 500ಕ್ಕೂ ಹೆಚ್ಚು ರೌಡಿಗಳನ್ನ ಎಲ್ಲರನ್ನ ಕರೆಸ್ಬಿಟ್ಟು ಎಲ್ರಿಗೂ ವಾರ್ನ್ ಮಾಡ್ತೀರಾ, ಈಚ್ ಆ್ಯಂಡ್ ಎವ್ರಿ ರೌಡಿಗಳ ಜೊತೆ ಇಂಟ್ರಾಕ್ಟ್ ಮಾಡ್ತೀರಾ, ಅವ್ರು ಯಾವ ಕೇಸಲ್ಲಿದ್ದಾರೆ ಅಂತೆಲ್ಲ ತಿಳ್ಕೊತೀರಾ. ಸೊ ಇಷ್ಟೆಲ್ಲ ತಿಳ್ಕೊತಾ ಇದ್ದೀರಾ ಅಂತ ಅಂದರೆ ಏನೋ ಒಂದು ಸಮಥಿಂಗ್ ಬಿಗ್ ಇಸ್ ಕಮಿಂಗ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಮ್ಮ ಒಂದು ಪ್ರಿಡಿಕ್ಷನ್ಸ್, ಇಸ್ ಇಟ್ ಟ್ರೂ ಮೇಡಮ್? ಆ ಥರ ಇಲ್ಲ. ಈಗ ನಂಬರ್ ಆಫ್ ರೌಡೀಸ್ ಎಷ್ಟು ಜನ ಇದ್ದಾರೆ, ಅವರು ಆ್ಯಕ್ಟಿವ್ ಆಗಿದ್ದಾರಾ, ಮತ್ತು ಈಗ ರೀಸೆಂಟಾಗಿ ಏನಾದ್ರು ಕೇಸಸ್ ಮಾಡಿದಾರಾ, ರೀಸೆಂಟ್ ಕೇಸ್ ಮಾಡಿದ್ರೆ ಇನ್ನೂ ಆ್ಯಕ್ಟಿವ್ ಆಗಿರ್ತಾರೆ. ಕೆಲವರು ಏಜ್ ಫ್ಯಾಕ್ಟರ್ ಇರ್ಬೋದು, ಕೆಲವರು ರೀಸೆಂಟಾಗಿ ಅವ್ರಿಗೆ ಅವಶ್ಯಕತೆ ಇಲ್ಲ, ನಿಗಾ ವಹಿಸೋ ಅವಶ್ಯಕತೆ ಇಲ್ಲ ಇರ್ಬೋದು. ಅಂಥದ್ದನ್ನು ನಾವು ರೌಡಿ ಪರೇಡಲ್ಲಿ ನಾವು ಕರೆಸಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಏನು ಅಂತೇಳಿ. ಹೌದು, ರಿಪೀಟೆಡ್ ಆಗಿ ಎಷ್ಟು ಕೇಸಸ್ ಆದರೂ ಅವ್ರು ತಿದ್ಕೊಂಡಿಲ್ಲ, ಏನು ಮಾಡಿಲ್ಲ ಅಂದಾಗ ಅವ್ರಿಗೆ ಕೆಲವೊಂದು ಪ್ರಿವೆಂಟಿವ್ ಆ್ಯಕ್ಷನ್ಸ್ ಇರ್ತದೆ. ಒಂದು ಎಕ್ಸ್ಟಾರ್ಮೆಂಟ್ ಆಗಲಿ, ಗೂಂಡಾ ಆ್ಯಕ್ಟಲ್ಲಾಗಲಿ, ಆ ಥರ ಒಂದು ಆ್ಯಕ್ಷನ್ ತಗೊಳ್ಬಹುದು. ಮತ್ತು ಕೆಲವು ಪ್ರಿವೆಂಟಿವ್ ಕೇಸಸ್ ಹಾಕುವಂಥದ್ದು ಇರ್ಬೋದು, ಅದು ಸಹ ಮಾಡ್ಬೋದು. ಯಾಕಂದರೆ ಆ್ಯಕ್ಟಿವ್ ಆಗೇನೆ ಇದ್ದು ಜನಗಳಿಗೆ ಭಯ ಭೀತಿಯದು ವಾತಾವರಣ ಸೃಷ್ಟಿ ಆಗಬಾರ್ದು ಸೊಸೈಟಿಲಿ. ಇದನ್ನ ಕಾಪಾಡಲಿಕ್ಕೋಸ್ಕರ ಜನರ ಒಂದು ಈ ಇಂಟ್ರೆಸ್ಟಿಂದ ನಾವು ಒಂದು ಪ್ರಿವೆಂಟಿವ್ ಆ್ಯಕ್ಷನ್ಸ್ ತಗೊಳ್ಬೇಕಾಗುತ್ತೆ. ಅದರಿಂದ ನಾವು ರೌಡಿ ಪರೇಡ್ ಮಾಡಿರ್ತೀವಿ. ಓಕೆ, ಸೊ ಮುಂದೆ ಯಾವ ಥರ ಸ್ಟೆಪ್ಸ್ ಅಂತ ಏನಾದರೂ ನಮಗೆ ರಿವೀಲ್ ಮಾಡೋಕ್ಕಾಗುತ್ತಾ? ಏನಾದರೂ ಇಲ್ಲ, ಪ್ರಿವೆಂಟಿವ್ ಸ್ಟೆಪ್ಸ್ ಏನು ಅವಶ್ಯಕತೆ ಇದೆ, ಯಾರಿಗೆ ಏನು ಅವಶ್ಯಕತೆ ಇದೆ ಅದನ್ನ ನಾವು ತಗೊಳ್ತೀವಿ. ಓಕೆ, ಸೊ ಮೇಡಮ್ ನೀವು DCP ಟ್ರಾಫಿಕ್ ವೆಸ್ಟ್ ಆಗಿ ವರ್ಕ್ ಮಾಡಿದ್ದೀರಾ, ಈಗ ಬಳ್ಳಾರಿಲಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಜನರಲ್ಲಿ ಒಂದು ಇಲ್ಲಿರೋಂಥ ಒಂದು ಕಾಮನ್ ಟಾಕ್ ಏನಂತಂದ್ರೆ, ಬಳ್ಳಾರಿ ಬಿಸಿಲಾಗಿರೋ ಕಾರಣಕ್ಕೆ ಇಲ್ಲಿ ಒಂದು ಎಕ್ಸಮ್ಟೆಡ್ ಇದೆ, ನಮಗೆ ಹೆಲ್ಮೆಟ್ ಹಾಕೋದೇನೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಲೆಲ್ಲ ಹೇಳ್ತಾರೆ. ಬಟ್ ಈಸ್ ಇಟ್ ಟ್ರೂ ಮೇಡಮ್? ನಮ್ಮಲ್ಲಿ ಏನಾದರೂ ಬಳ್ಳಾರಿಲಿ ಏನಾದರೂ ಆ ಥರ ಇದೆನಾ? ಆ ಥರ ಯಾವಲ್ಲೂ ಇರ್ಲಿಕ್ಕೆ ಚಾನ್ಸ್ ಇಲ್ಲ. IMV ಆಕ್ಟ್ ಏನಿದೆ ಅದು ಎಲ್ಲರಿಗೂ ಅನ್ವಯಿಸುತ್ತೆ, ಕಾನೂನು ಎಲ್ರಿಗೂ ಅನ್ವಯಿಸುತ್ತೆ, ಅದು ಬಳ್ಳಾರಿ ಹೊರತುಪಡಿಸಿ ಏನಲ್ಲ. ಸೊ ಇಲ್ಲಿ ಕೆಲವೊಂದು ಕಾರಣಗಳು ಹೇಳಿ ಬಿಸಿಲು ಅಂತ ಹೇಳಿ ಹೆಲ್ಮೆಟ್ ಹಾಕೊಳ್ಳಲ್ಲ ಕೆಲವರು. ಕಡ್ಡಾಯವಾಗಿ ಎಲ್ಲರೂ ಸಹ ಹೆಲ್ಮೆಟ್ ಹಾಕ್ಲೇಬೇಕು. ಈಗಾಗಲೇ ನಾನು ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ಸ್ಗೆ, ಬಿಕಾಸ್ ಸ್ಟೂಡೆಂಟ್ಸನ್ನು ಇರ್ತಾರೆ, ಮತ್ತು ವರ್ಕಿಂಗ್ ಪ್ಲೇಸಸ್ ಅಲ್ಲಿ ಎಲ್ಲ ಕಡೆನೂ ನೋಟಿಸ್ ಸಹ ಕೊಡ್ತಾ ಇದ್ವಿ.
ಯಾರೆಲ್ಲರೂ ಪ್ರತಿಯೊಬ್ರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಳ್ಬೇಕು. ಬೈಕ್ ಆಕ್ಸಿಡೆಂಟ್ಸ್ ಆದಾಗ ವಿದೌಟ್ ಹೆಲ್ಮೆಟ್ ಇಂದನೇ ಜಾಸ್ತಿ ಡೆತ್ ಆಗ್ತಾ ಇರೋದು. ಸೊ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕಾದ್ರೂ, ನಮಗೋಸ್ಕರ ಅಲ್ಲ, ಪೊಲೀಸವ್ರಿಗೋಸ್ಕರ ಅಲ್ಲ ಹೆಲ್ಮೆಟ್, ನಿಮ್ಮ ತಲೆ ಕಾಪಾಡ್ಕೊಳ್ಳಿಕ್ಕೆ, ನಿಮ್ಮ ಲೈಫ್ ಕಾಪಾಡ್ಕೊಳ್ಳಿಕ್ಕೆ, ನಿಮ್ಮ ಫ್ಯಾಮಿಲಿಗೆ ನೀವು ಬೇಕು, ಅದಕ್ಕಾಗಿ ನೀವು ಹೆಲ್ಮೆಟ್ ಧರಿಸಲೇಬೇಕು. ಇದು ಕಡ್ಡಾಯ. ಇದು ಯಾವುದು IME ಆಕ್ಟ್ ಬಳ್ಳಾರಿಗೆ ಹೊರತುಪಡಿಸಿಲ್ಲ. ಅದು ಎಲ್ರಿಗೂ ಒಂದೇ ಕಾನೂನು, ಎಲ್ರಿಗೂ ಒಂದೇ. ಓಕೆ ಓಕೆ. ಸೊ ಇಷ್ಟರಲ್ಲೇ ಹಾಗಾದ್ರೆ ಬಳ್ಳಾರಿಲಿ ಹೆಲ್ಮೆಟ್ ಕಡ್ಡಾಯ ಮಾಡ್ತಾ ಇದ್ದೀರಾ? ಹೆಲ್ಮೆಟ್ ಕಡ್ಡಾಯನೇ ಇರೋದು, ಬಟ್ ಇಂಪ್ಲಿಮೆಂಟೇಷನ್ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾ ಇದ್ವಿ ಅಷ್ಟೇ. ಓಕೆ ಓಕೆ. ನಾವು ನೋಡಿದಂತೆ ಕೇಳಿದಂತೆ ದ ವೆರಿ ಫ್ರೆಂಡ್ಲಿ ಪೊಲೀಸಿಂಗ್ ಬಳ್ಳಾರಿಲಿ ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂತ ಅಂದರೆ ಅದು ನಿಮ್ಮ ಒಂದು ಪೀರಿಯಡ್ ಅಲ್ಲೇ ಅಂತ ಹೇಳ್ತಾರೆ. ಸೊ ಈ ಒಂದು ಇದರಲ್ಲಿ ಟು ಮೈ ನಾಲೆಡ್ಜ್ ನನಗನ್ಸುತ್ತೆ ಎಲ್ಲೋ ನೀವು ಕಮ್ಯುನಿಟಿ ಪೊಲೀಸಿಂಗ್ ಮೇಲೆ ತುಂಬ ಫೋಕಸ್ ಮಾಡ್ತೀರಾ ಆ್ಯಂಡ್ ಫ್ರೆಂಡ್ಲಿ ಪೊಲೀಸಿಂಗ್ ಮೇಲೆ ತುಂಬ ವಿಶ್ವಾಸ ಇಟ್ಟಿದ್ದೀರಾ ಅಂತ ಅನ್ಸುತ್ತೆ. ಸೊ ಈ ಇದರಲ್ಲಿ ಯಾವ್ಯಾವ ರೀತಿ ಮೆಷರ್ಸ್ ನೀವು ತಗೋತೀರಾ ಆ್ಯಂಡ್ ಬಹಳಷ್ಟು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿದ್ದೀರಾ, ಪ್ರತಿ ಕಾರ್ಯಕ್ರಮದಲ್ಲೂ ಒಂದು ಅವೇರ್ನೆಸ್ ಮಾಡೇ ಮಾಡ್ತೀರಾ, ಅದು ಎಸ್ಪೆಷಲಿ ಸೈಬರ್ ಕ್ರೈಮ್ ಬಗ್ಗೆ. ಈ ಒಂದು ಇದರಲ್ಲಿ ನೀವು ಕಮ್ಯುನಿಟಿ ಪೊಲೀಸಿಂಗಿಗೆ ಯಾವ ಥರ ಒತ್ತು ಕೊಡ್ತಾ ಇದ್ದೀರಾ? ಕಮ್ಯುನಿಟಿ ಪೊಲೀಸಿಂಗ್ ಅಲ್ಲಿ ಈಗಾಗಲೇ ನಮ್ಮಲ್ಲಿ ಬಹಳಷ್ಟು ತಿಂಗಳುಗಳಲ್ಲಿ ಮಾಡ್ತಾರೆ. ಒಂದು ಜನಸ್ಪಂದನ ಮಾಡ್ತಾರೆ, ಒಂದು SST ಮೀಟಿಂಗ್ಸ್ ಮಾಡ್ತಾರೆ, ಅವ್ರದ್ದು ಗ್ರೀವೆನ್ಸ್ ಕೇಳ್ತಾರೆ, ವಿಲೇಜ್ ಬೀಟ್ ಅಂತಲೂ ಸಹ ನಮ್ಮ ಮೆನ್ನು ಹೋಗ್ತಾ ಇರ್ತಾರೆ. ಸೊ ಹಿಂಗಾಗಿ ಪ್ರತಿಯೊಂದು ವಿಲೇಜಸ್ಸು ಡಿವೈಡ್ ಮಾಡಿರ್ತೀವಿ. ಮೆನ್ನು ಹೋಗಿ ಅಲ್ಲಿ ಹಳ್ಳಿಗಳಲ್ಲಿ ಭೇಟಿ ಮಾಡಿ ಅವ್ರದ್ದು ಗ್ರೀವೆನ್ಸ್ ಏನಂತ ಗೊತ್ತಾಗುತ್ತೆ. ಮತ್ತು ಜನಸ್ಪಂದನ ಅಷ್ಟೇ, ಭಾಳಷ್ಟು ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆವಾಗ ಅಲ್ಲಿ ಏನೋ ಸಮಸ್ಯೆ ಇದೆ ಜನರಿಗೆ, ಅದನ್ನು ತಿಳಿದುಕೊಳ್ಳಿಕ್ಕಾಗಿ. ಸೊ ಪೀಪಲ್ ಫ್ರೆಂಡ್ಲಿ ಅಪ್ರೋಚು ಜಾಸ್ತಿ ಆಗಬೇಕು. ಯಾಕಂದರೆ ಭಯ ಪಡಬಾರ್ದು, ಯಾರೋ ಠಾಣೆಗಳಿಗೆ ಬರಲಿಕ್ಕೆ ಭಯ ಪಡಬಾರ್ದು. ಎಲ್ಲರೂ ಸಹ ಅವ್ರದ್ದು ಏನಾದ್ರು ಸಮಸ್ಯೆ ಅಂದಾಗ ವಿದೌಟ್ ಫಿಯರ್ ಸ್ಟೇಷನ್ ಬಂದು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಯಾಕೆಂದರೆ ಈ ಮಧ್ಯವರ್ತಿಗಳು ಇರ್ತಾರೆ, ಯಾರೋ ಪಾಪ ಅವರು ಯಾರೋ ಬಡವರು ಇರ್ತಾರೆ, ಅವ್ರನ್ನ ಸ್ಟೇಷನ್ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರ ಹತ್ರ 500 ರೂಪಾಯಿ 1000 ರೂಪಾಯಿ ಹಂಗೆ ಕಿತ್ಕೊಳ್ತಾರೆ. ಸೊ ಯಾವುದೇ ರೀತಿ ಮಧ್ಯವರ್ತಿ ಇಲ್ಲದೆ ಸ್ಟೇಷನ್ಗೆ ಸಣ್ಣ ಪ್ರಾಬ್ಲಮ್ ಇದ್ದಾಗ ತಾನೇ ಬಂದು ಸ್ಟೇಷನಲ್ಲಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಅದು ನಮ್ಮ ಇಂಟೆನ್ಷನ್. ಈಗ ಎಲ್ಲ ಠಾಣೆಗಳಲ್ಲೂ ಸಹ ಒಂದು QR ಕೋಡ್ ಹಾಕಿರ್ತೀವಿ. ಯಾಕೆಂದರೆ ನಾವು ಅಂದ್ಕೊಳ್ತಾ ಇರ್ತೀವಿ ಜನಗಳಿಗೆಲ್ಲ ಒಳ್ಳೆ ಅಭಿಪ್ರಾಯ ಇದೆ ಅಥವಾ ಒಳ್ಳೆಯದಾಗಿ ಅವ್ರಿಗೆ ಅವ್ರ ಕಷ್ಟಗಳು ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ನಮಗೆ ಫೀಡ್ಬ್ಯಾಕು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಒಂದು QR ಕೋಡ್ ಹಾಕಿರ್ತೀವಿ. ಅದು ಲೋಕಸ್ಪಂದನ ಅಂತ ಹೇಳ್ತಾರೆ. ನೀವು ಆ QR ಕೋಡ್ನ ಡೌನ್ಲೋಡ್ ಮಾಡ್ಕೊಂಡು ಅವ್ರಿಗೆ ಏನನ್ನಿಸ್ತು, ಠಾಣೆ ವಿಸಿಟ್ ಮಾಡಿದ್ದಕ್ಕೆ ಏನನ್ನಿಸ್ತು ಅನ್ನೋದನ್ನು ಅದರಲ್ಲಿ ಆಪ್ಷನ್ ಇರ್ತದೆ. ನೀವು ಗುಡ್ಡಾ, ವೆರಿ ಗುಡ್ಡಾ, ಎಕ್ಸಲೆಂಟಾ, ಏನು ನಿಮ್ದೇನೋ ಅಭಿಪ್ರಾಯ ಇದೆ ಪೊಲೀಸ್ ಠಾಣೆಯಲ್ಲಿ ಅವ್ರು ಅಟೆಂಡ್ ಮಾಡಿದ್ರ ಬಗ್ಗೆ, ಅದನ್ನು ನೀವು ಫೀಡ್ಬ್ಯಾಕ್ ಸಹ ಕೊಡ್ಬೋದು. ಸೊ ಅವರು ಅಲ್ಲಿ ಕೊಟ್ಟಂತ ಫೀಡ್ಬ್ಯಾಕ್ ನಿಮಗೆ ಬರುತ್ತೆ, ಅದ್ರ ಮೇಲ್ಗಡೆ ನೀವು ಯಾವ ರೀತಿ ವರ್ಕ್ ಮಾಡಬೇಕು, ಅವ್ರಿಗೇನ್ ಫೆಸಿಲಿಟೇಷನ್ಸ್ ಚೆನ್ನಾಗಿ ಆಗ್ತಾ ಇದಾವೋ ಇಲ್ಲೋ ಅನ್ನೋದನ್ನ ನಮ್ಗೆ ತಿಳಿದು ಬರುತ್ತೆ. ಅವಾಗ ನಾವು ಅದನ್ನ ಹೆಂಗೆ ಸರಿಪಡಿಸ್ಬೇಕು ಅದನ್ನ ನಮ್ಗೆ ಗೊತ್ತಾಗುತ್ತೆ. ಸೊ ಬೇಸಿಕಲಿ ಇಟ್ಸ್ ಲೈಕ್ ಅ ಫೀಡ್ಬ್ಯಾಕ್ ಮೆಕಾನಿಸಮ್. ಇಟ್ಸ್ ಅ ಫೀಡ್ಬ್ಯಾಕ್. ಅಂದ್ರೆ ವಿ ಆರ್ ಸರ್ವೆಂಟ್ಸ್, ಪಬ್ಲಿಕ್ ಸರ್ವೆಂಟ್ಸ್. ಜನಗಳಿಗೆ ನಾವು ಒಳ್ಳೇದ್ ಮಾಡ್ತಾ ಇದೀವ, ಅದರಿಂದ ಅವ್ರ ಫೀಡ್ಬ್ಯಾಕ್ ಏನು, ಒಳ್ಳೇದಾಗಿದ್ಯಾ, ಅವ್ರಿಗೆ ಹ್ಯಾಪಿನೆಸ್ ಇದೆಯಾ, ಬಂದಿದ್ದಕ್ಕೆ ನನ್ ಸಾಲ್ವ್ ಆಗಿದೆ ನನ್ನ ಪ್ರಾಬ್ಲಮ್ ಅಂತ ಅನ್ಸಿದ್ಯಾ ಠಾಣೆ ವಿಸಿಟ್ ಮಾಡಿದ್ಕೆ, ಅದು ಗೊತ್ತಾಗ್ಬೇಕಂದ್ರೆ ನೀವು QR ಕೋಡಲ್ಲಿ ನೀವು ಏನು ನಿಮ್ದು ಫೀಡ್ಬ್ಯಾಕ್ ಕೊಟ್ರೆ ಅದು ನಮಗೆ ಅನುಕೂಲ ಆಗುತ್ತೆ. ಈಗ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ಸ್ ಇರುತ್ತೆ ಆಲ್ಮೋಸ್ಟ್. ನಿಮ್ದು ಫೀಡ್ಬ್ಯಾಕ್ ಇಂದ ನಮ್ಗೆ ಎಲ್ಲಿ ಇಂಪ್ರೂವ್ ಆಗಬೇಕು, ಎಲ್ಲರೂ ಏನಾದ್ರು ಠಾಣೆಯಲ್ಲಿ ಇಂಪ್ರೂವ್ಮೆಂಟ್ ಅವಶ್ಯಕತೆ ಇದೆಯಾ, ಇದು ನಾವು ಪ್ರತಿಯೊಂದು ಮೀಟಿಂಗ್ ಮಾಡ್ತಾ ಇರ್ತೀವಿ, ಕ್ರೈಮ್ ಮೀಟಿಂಗ್. ಅವಾಗ ನಾವು ಲೋಕಸ್ಪಂದನಲ್ಲೂ ಏನೇನಿದೆ ಫೀಡ್ಬ್ಯಾಕ್ ಅದನ್ನು ಸಹ ನಾವು ನೋಡ್ತಾ ಇರ್ತೀವಿ. ಸೊ ಬಳ್ಳಾರಿಲಿ ಯೂಸ್ ಮಾಡ್ತಾ ಇದಾರಾ ಮೇಡಮ್ ಜನ? ಖಂಡಿತ ಯೂಸ್ ಮಾಡ್ತಾರೆ. ಓಕೆ, ಬರ್ತಾ ಇದಾವೆ. ಹಾಗಾದ್ರೆ ಜನ ಡೈರೆಕ್ಟ್ ಆಗಿ ನಿಮ್ಗೆ ರಿಪೋರ್ಟ್ ಕೊಡ್ತಾ ಇದಾರೆ ಸ್ಟೇಷನ್ ಬಗ್ಗೆ. ಸೊ ಪಬ್ಲಿಕ್ ಹ್ಯಾಸ್ ಬಿಕಮ್ ಎರಡು ತರ ಇದೆ. ಒಂದು ಲೋಕಸ್ಪಂದನ ಅಲ್ಲಿ ಅದು QR ಕೋಡ್, ಅದನ್ನು ಸಹ ನಾನು ಮಾನಿಟರ್ ಮಾಡ್ತಾ ಇದ್ವಿ. ಮತ್ತೆ ಇನ್ನೊಂದು ಒಂದು ರಿಜಿಸ್ಟರ್ ಇಟ್ಟಿರ್ತೀವಿ, ಯಾವ್ದು ನಂಬರ್ ಆಫ್ ದ ಕಂಪ್ಲೇಂಟ್ಸ್ ನಮ್ಮ ಆಫೀಸ್ಗೆ ಎಷ್ಟು ಜನ ಬರ್ತಾರೆ, ಸೊ ಅದು ಯಾವ ಠಾಣೆಯಿಂದ ಹೆಚ್ಚು ಜನ, ಯಾಕಂದ್ರೆ ಅಲ್ಲಿ ಅಟೆಂಡ್ ಆಗಿಲ್ಲ ಅಂದ್ರೆ ಪಾಪ ಅವ್ರು ಇಲ್ಲಿವರೆಗೂ ಅವ್ರು ರೀಚ್ ಆಗಿರ್ತಾರೆ. ಸೊ ಯಾವ ಠಾಣೆಯಲ್ಲಿ ಅಂತದ್ ಕಂಪ್ಲೇಂಟ್ಸ್ ಜಾಸ್ತಿ ಇದೆ, ಅದು ಸಹ ನಾವು ಪ್ರತಿ ಒಂದು ಕ್ರೈಮ್ ರಿವ್ಯೂ ಮೀಟಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಇದನ್ನು ಸಹ ನಾವು ಚರ್ಚೆ ಮಾಡ್ತೀವಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಈ ಒಂದು ಯಂಗ್ ಜನರೇಷನ್ಗೆ ಮತ್ತು ಅವರ ಒಂದು ಕರಿಯರ್ ಡೆವಲಪ್ಮೆಂಟ್ ಆಗಿರ್ಬೋದು, ಅವರ ಒಂದು ಫ್ಯೂಚರ್ಗೆ ಭರವಸೆ ಆಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದೇ ಅಂದ್ರೆ
ಎಲ್ಲರೂ ಅವ್ರವ್ರ ರೋಲ್ಸ್ ಕರೆಕ್ಟ್ ಪ್ಲೇ ಮಾಡಬೇಕು. ಇವಾಗ ಯಾವುದೇ ಒಂದು ವ್ಯಕ್ತಿ ಅವ್ರದ್ದು ಒಂದೇ ಒಂದು ರೋಲ್ ಇರಲ್ಲ ಲೈಫಲ್ಲಿ. ಈಗ ತಂದೆ ತಾಯಿಗೆ ಒಳ್ಳೆ ಮಗನಾಗಬೇಕು ಅಥವಾ ಒಳ್ಳೆ ಮಗಳಾಗಬೇಕು, ಮಕ್ಕಳಿಗೆ ಒಳ್ಳೆ ತಂದೆ ಅಥವಾ ತಾಯಿ, ಆ ಥರ ಪ್ರತಿಯೊಂದು ರೋಲ್ಸ್ ಏನಿದೆ. ಈಗ ಸ್ಟೂಡೆಂಟ್ ಲೈಫ್ ಇರುತ್ತೆ, ಸ್ಟೂಡೆಂಟ್ ಲೈಫಲ್ಲಿ ಅವರು ಲವ್ ಮಾಡೋವಂಥದ್ದು, ಬೇರೆ ಬೇರೆ ಡೈವರ್ಷನ್ಸು, ಬೇರೆ ಅಟ್ರಾಕ್ಷನ್ ಆಗುವಂಥದ್ದು, ಸ್ಮೋಕ್ ಮಾಡುವಂಥದ್ದು, ಕುಡಿಯೋದು ಕಲಿಯುವಂಥದ್ದು, ಬೇರೆ ಡೈವರ್ಷನ್ಸ್ ಆದರೆ ಅವಾಗ ಅವರು ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ. ಸ್ಟೂಡೆಂಟ್ ಲೈಫ್ ಅಂದರೆ ಅದಕ್ಕೆ 100% ಆ ಸ್ಟೂಡೆಂಟ್ ಲೈಫ್ ಅದಕ್ಕೆ ಡೆಡಿಕೇಟೆಡ್ ಇರಬೇಕು. ಓದೋ ವಯಸ್ಸಲ್ಲಿ ಓದಬೇಕು ಅಷ್ಟೇ. ನಾನು ಯಾವಾಗಲೂ ನನ್ನ ಮಕ್ಕಳಿಗೆ ಹೇಳಿ ತಮಾಷೆ ಮಾಡ್ತಾ ಇರ್ತೀನಿ, ಅವರು ನೈಟ್ 1 o'clockವರೆಗೂ ಓದೋದು, 2 o'clockವರೆಗೂ ಓದೋದು ಅಂತ ಹೇಳಿ ಫೋನ್ ಮಾಡಿದಾಗ, ನಾವು ಓದೋ ವಯಸ್ಸಲ್ಲಿ ಓದಿದ್ದಕ್ಕೆ ನಾವು ಇಲ್ಲಿ ಇದ್ದೀವಿ ಅಂತ ಹೇಳಿ ತಮಾಷೆ ಮಾಡ್ತಾ ಇರ್ತೀನಿ. ಸೊ ಓದೋ ವಯಸ್ಸು ಏನಿದೆ ಅದನ್ನ 100% ಓದಲೇಬೇಕು. ಎಲ್ಲ ರೋಲು ಲೈಫಲ್ಲಿ ಇಂಪಾರ್ಟೆಂಟ್. ಯಾವುದು ಒಂದು, ಈಗ ನೀವು ಒಳ್ಳೆ ಬ್ರದರ್ ಆಗ್ಬೋದು, ಒಳ್ಳೆ ಹಸ್ಬೆಂಡ್ ಆಗಿಲ್ಲ ಅಂದ್ರೆ ಏನು? ಸೊ ಎಲ್ಲ ರೋಲು ಇಂಪಾರ್ಟೆಂಟ್ ಲೈಫಲ್ಲಿ. ಸೊ ನಿಮ್ಮ ರೋಲ್ ನೀವು ಕರೆಕ್ಟಾಗಿ ಪ್ಲೇ ಮಾಡಿದ್ರೆ ಒಳ್ಳೆ ಸಿಟಿಸನ್ ಆಗ್ಬೇಕಷ್ಟೇ. ಯಾವುದೇ ಮಕ್ಕಳಾಗ್ಲಿ ಒಳ್ಳೆ ಸಿಟಿಸನ್ ಆಗಬೇಕು, ಅದೇ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಂತೀನಿ. ಇಷ್ಟೊತ್ತು ಬಹಳಷ್ಟು ಚರ್ಚೆಗಳು ಮಾಡಿದ್ವಿ. ಅದರಲ್ಲಿ ಅವೇರ್ನೆಸ್ ಆಗಿರಬಹುದು, ಮತ್ತೆ ನಿಮ್ಮ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಹ್ಯಾಕಿಂಗ್ ಆಗಿರಬಹುದು, ಎಲ್ಲವನ್ನು ಹೇಳಿದ್ರಿ, ತೋರಿಸ್ಕೊಟ್ರಿ, ಜನರು ಹೇಗಿರ್ಬೇಕಂತ ಹೇಳಿದ್ರಿ. ಸೊ ಈಗ ಒಂದು ಲಾಸ್ಟ್ ಆಗಿ ಒಂದು ರ್ಯಾಪಿಡ್ ಫೈರ್ ಅಂತ ಒಂದು ಮಾಡುವ ಅಂತ. ಸೊ ಕೆಲವೊಂದು ಕ್ವಶನ್ಗಳು ಮೇಡಮ್, ಜಸ್ಟ್ ನಿಮ್ಮ ಮನ್ಸಲ್ಲಿ ಏನ್ ಬರುತ್ತೋ ಅದು ಜಸ್ಟ್ ಪ್ರಯತ್ನ ಪಡ್ತೀನಿ. ಓಕೆ, ಇಷ್ಟು ವರ್ಷ ನೀವು ವರ್ಕ್ ಮಾಡಿ ಬಂದಿದ್ದೀರಾ ಮೇಡಮ್. ಸೊ ಫೇವ್ರೆಟ್ ಪ್ಲೇಸ್? ಮಂಡ್ಯ, ತುಮಕೂರು, ಬಳ್ಳಾರಿ. ಓಕೆ, ಬ್ಯಾಂಗ್ಳೂರ್ ಬಿಟ್ರಿ ಮೇಡಮ್? ಬ್ಯಾಂಗ್ಳೂರ್ ನಂದು ಹುಟ್ಟೂರಲ್ಲ, ನಂದು ನೇಟಿವ್. ಅದು ಯಾವಾಗ್ಲೂ ಪ್ರೀತಿಸ್ಲೇಬೇಕಲ್ಲ. ಓಕೆ, ಅಂದ್ರೆ ವರ್ಕಿಂಗ್ ಪ್ಲೇಸ್ ನೀವು ಕೇಳ್ತಾ ಇರೋದು. ಬರ್ತ್ ಪ್ಲೇಸ್ ಎಲ್ರಿಗೂ ಇಷ್ಟ ಇರುತ್ತೆ. ಫೇವ್ರೆಟ್ ಫುಡ್? ಬಿರಿಯಾನಿ. ಓಕೆ, ಫೇವ್ರೆಟ್ ಪರ್ಸನ್? ಎಲ್ರು. ಫೇವ್ರೆಟ್ ಟೂರ್ ಸ್ಪಾಟ್? ನನಗೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಯಾವ್ದಿದೆ ಎಲ್ಲಾನು ಇಷ್ಟ. ಓಕೆ, ಸೊ ನಿಮ್ಗೆ ಆದಂತ ಯಾವ್ದಾದ್ರು ಒಂದು ವರ್ಕಿಂಗ್ ಟೈಮಲ್ಲಿ ಒಂದು ಟಫ್ ಇನ್ಸಿಡೆಂಟ್, ಅಥವಾ ಇದಾಗಬಾರ್ದಾಗಿತ್ತಪ್ಪ ಆಯ್ತು, ಅಥವಾ ತುಂಬಾ ಚಾಲೆಂಜಸ್ ಪಟ್ಟಂತ ಒಂದು ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಅಂದ್ರೆ ಯಾವ ಊರಲ್ಲಿ, ಯಾವ ಆ ಥರ ಸ್ಪೆಸಿಫಿಕ್ ಆಗಿ ಒಂದ್ ಹೇಳ್ಬೇಕಂದ್ರೆ ಕಷ್ಟ ಆಗುತ್ತೆ. ಈಗ ಬಹಳಷ್ಟು ಟೈಮ್ ತಗೊಳುತ್ತೆ. ಸ್ಪೆಸಿಫಿಕ್ ಇನ್ಸಿಡೆಂಟ್ ಇಲ್ಲ. ನಾನು ತಿಳಿದ ಮಟ್ಟಕ್ಕೆ ಈಗ ತುಂಬಾ ಎಕ್ಸ್ಪೀರಿಯನ್ಸ್ ಇಲ್ಲ. ಔಟ್ ಆಫ್ ಮೈ 15 years ಎಕ್ಸ್ಪೀರಿಯನ್ಸ್ ನನಗೂ ಅನ್ಸಿರೋದು, ಈಚ್ ಆ್ಯಂಡ್ ಎವ್ರಿ ಡೇ ಪೊಲೀಸಲ್ಲಿ ಚಾಲೆಂಜಸ್. ಒಂದೊಂದು ಪ್ಲೇಸಲ್ಲಿ ಒಂದೊಂದು ಇರುತ್ತೆ. ಈಗ ಇಲ್ಲಿ ಕಾವೇರಿ ಇಶ್ಯೂ ಆಗ್ಲಿಕ್ಕಾಗಲ್ಲ, ಇಲ್ಲಿ ಡಿಫ್ರೆಂಟ್ ಇಶ್ಯೂ ಇದೆ. ಮಂಡ್ಯದಲ್ಲಾದ್ರೆ ಕಾವೇರಿ ಇಶ್ಯೂ, ಬೆಂಗಳೂರಲ್ಲಾದ್ರೆ ಡಿಫ್ರೆಂಟ್ ಟಾಸ್ಕ್ ಇರುತ್ತೆ. ಆ ಥರ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಟಾಸ್ಕ್ ಇರುತ್ತೆ. ಈಗ ಪ್ರೋಗ್ರಾಮಿಂಗ್ ಮಾಡಿದರೆ ಇದೇ ಥರನೇ ಡೇಟಾಬೇಸ್ ಇಷ್ಟೇ ಮಾಡಬೇಕು ಅಂತ ಇಲ್ಲ ಪೊಲೀಸಲ್ಲಿ. ಈಚ್ ಆ್ಯಂಡ್ ಎವ್ರಿ ಕೇಸ್ ಡಿಫ್ರೆಂಟ್ ಇರುತ್ತೆ, ಚಾಲೆಂಜಿಂಗ್ ಇರುತ್ತೆ. ಅದೇ ಟಫ್ ಅಂತ ಯಾವುದು ಇಲ್ವಾ ಮೇಡಮ್? ಟಫ್ ರೇಟಿಂಗ್ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಅದೇ ಒಂದು ಪ್ಲೇಸಲ್ಲಿ ಅದೇ ಒಂದು ಟೈಮಲ್ಲಿ ಆ ಒಂದು ಕೇಸ್ ಬಂದಾಗ ಅದು ನಿಭಾಯಿಸುತ್ತೆ. ಈಚ್ ಆ್ಯಂಡ್ ಎವ್ರಿ ಕೇಸ್ ಇಸ್ ಡಿಫ್ರೆಂಟ್. ಸೊ ಹೌ ಅಬೌಟ್ ಪೀಸ್ ರೇಟಿಂಗ್? ಇಷ್ಟು ಕಡೆ ವರ್ಕ್ ಮಾಡಿದೀರಾ, ಯಾವುದು ನಿಮಗೆ ಪೀಸ್ಫುಲ್ ಅನ್ನಿಸ್ತು ಮೇಡಮ್ ಲೊಕೇಶನ್? ಪೀಸ್ಫುಲ್ ಅಂತ ಹೇಳಿ ಕಷ್ಟ ಆಗುತ್ತೆ. ಈಗ ಎಲ್ಲಾದ್ರಲ್ಲೂ ಡೈಲಿನೂ ಚಾಲೆಂಜಸ್ ಏನೋ ಇರುತ್ತೆ, ಟಾಸ್ಕ್ ಇರುತ್ತೆ. ಅದ್ರ ಪೀಸ್ಫುಲ್ ಅಂತ ಹೇಳಲಿಕ್ಕೆ ಆಗಲ್ಲ, ನಾವೇ ತಗೊಳ್ಬೇಕು. ನೆಮ್ಮದಿ ಯಾರು ಕೊಡ್ಲಿಕ್ಕೆ ಬರಲ್ಲ. ಇರೋ ಇದ್ರಲ್ಲಿ ನಾವೇ ತಗೊಳ್ಬೇಕು ನೆಮ್ಮದಿ. ನೀವು ಇಷ್ಟೊಂದು ವರ್ಕ್ ಪ್ರೆಷರ್ ನಡುವೆಯಲ್ಲಿ ಮೆಂಟಲ್ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ ರೀತಿ ನೀವು ಮೆಂಟಲ್ ಬ್ಯಾಲೆನ್ಸ್ ಮಾಡ್ತಾ ಇರೋದ್ರಿ ಮೇಡಮ್? ಅಂದ್ರೆ ಏನಾದರೂ ಪ್ರಾಕ್ಟೀಸ್ ಮಾಡ್ತೀರಾ, ಅಥವಾ ಹೌ ಯು ಕೀಪ್ ಯುವರ್ ಸೆಲ್ಫ್ ಕಾಮ್? ಯಾವಾಗಾದ್ರೂ ನಾನು ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಅಂದ್ರೆ ಸಾಂಗ್ ಕೇಳೋ ಅಭ್ಯಾಸ ಇದೆ, ಸಾಂಗ್ಸ್ ಕೇಳ್ತಾ ಇರ್ತೀನಿ. ಫೇವ್ರೆಟ್ ಸಿಂಗರ್? ರಾಜೇಶ್ ಕೃಷ್ಣನ್ ಅವರು ನನ್ನ ಫೇವ್ರೆಟ್ ಸಿಂಗರ್. ನಾನು ಫ್ರೀ ಇದ್ದಾಗೆಲ್ಲ ರಾಜೇಶ್ ಕೃಷ್ಣನ್ ಅವ್ರ ಸಾಂಗ್ಸ್ ಕೇಳ್ತಾ ಇರ್ತೀನಿ. ಮತ್ತೆ ನಾನು ವಾಕ್ ಮಾಡಿದ್ರೆ ನನಗೆ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ. ಯಾವ್ದಾದ್ರು ಏನೇ ಸ್ಟ್ರೆಸ್ ಆದ್ರೆ ವಾಕ್ ಮಾಡಬೇಕು, ನಾನು ವಾಕ್ ಮಾಡ್ತೀನಿ. ಮತ್ತೆ ಡೈಲಿ ಒಂದು 40 minutes to 1 hour ನಾನು ಎಕ್ಸಸೈಸ್ ಮಾಡ್ತೀನಿ. ಮತ್ತೆ ವೀಕ್ಲಿ ಒನ್ಸ್ ಯೋಗ ಮಾಡ್ತೀನಿ, ಸೂರ್ಯ ನಮಸ್ಕಾರ, ಸ್ವಲ್ಪ ಮೆಡಿಟೇಷನ್ ಮಾಡ್ತೀನಿ. ಸೊ ಇದೆಲ್ಲ ನನ್ನ
ಡೈಲಿ ರುಟೀನ್ಸ್. ರೂಟೀನ್ಸ್. ಒಬ್ಬ ಕಾನ್ಸ್ಟೇಬಲ್ ಪ್ಯಾರಲೈಸ್ಡ್ ಆಗ್ತಾರೆ. ಸೊ ಅವರ ಫ್ಯಾಮ್ಲಿನ ಕರ್ಕೊಂಡೋಗಿ ಒಂದು ಅನಾಥಾಶ್ರಮನ ತೋರಿಸಿ ಅವರಿಗೆ ಹೇಳ್ತೀರಾ, ನಿಮ್ಮ ಮಗನ ಬೇಕಾದರೆ ಇಲ್ಲಿ ಬಿಡಿ, ಇವ್ರು ನೋಡ್ಕೋತಾರೆ, ಚಾರ್ಜಸ್ ಏನಿದೆ ನಾವು ಒಂದು ಡಿಪಾರ್ಟ್ಮೆಂಟಿಂದ ಕಲೆಕ್ಟ್ ಮಾಡಿ ಇವ್ರಿಗೆ ಅನಾಥಾಶ್ರಮಕ್ಕೆ ಏನು ಚಾರ್ಜಸ್ ಆಗುತ್ತೆ ಒಂದು FD ಮಾಡಿಸಿ ಇವ್ರಿಗೆ ಕೊಡ್ತೀವಿ ಅಂತ ಹೇಳ್ತೀರಾ. ಜೊತೆಗೆ ಆ ಒಂದು ಅವರು ಒಪ್ಪದೇ ಇರೋ ಕಾರಣದಲ್ಲಿ ನಿರಾಕರಿಸಿದಾಗ, ಇಲ್ಲ ನಮ್ಮ ಮಗನಿಗೆ ನಾವೇ ನೋಡ್ಕೋತೀವಿ ಇರೋಷ್ಟು ದಿನ ಅಂತ ಅಂದಾಗ ಅದನ್ನ FD ಮಾಡಿ ಆ ಅಮೌಂಟು ತಿಂಗಳ ಅವ್ರ ಪೇರೆಂಟ್ಸ್ಗೆ ಬರೋ ಹಾಗೆ ಮಾಡಿ. ಸೊ ಇಷ್ಟು ಆ್ಯಕ್ಚುಲಿ ಇಷ್ಟು ದಿನದಲ್ಲಿ ನಾವು ಯಾವತ್ತೂ ಆ ಥರದ್ದು ಆ್ಯಕ್ಟಿವಿಟೀಸ್ ಕೇಳಿಲ್ಲ. ಸೊ ಇಟ್ಸ್ ರಿಯಲಿ ಅಪ್ರಿಷಿಯಬಲ್ ಮೇಡಮ್. ಸೊ ಬಳ್ಳಾರಿ ಬಹುಶಃ ಇಂಥ ಒಂದು SP ನಾವು ವಿಟ್ನೆಸ್ ಮಾಡಿರೋದು ನಮ್ಮ ಬಳ್ಳಾರಿಯ ಅದೃಷ್ಟ. ಸೊ ಈ ಒಂದು ಪಾಡ್ಕಾಸ್ಟ್ಗೆ ತಾವು ಒಪ್ಕೊಂಡು ನಮಗೆ ಇಷ್ಟೆಲ್ಲ ಬಹುಶಃ ಭಾಳಷ್ಟು ಶೇರ್ ಮಾಡಿದ್ದೀರಾ, ಭಾಳಷ್ಟು ಅವೇರ್ನೆಸ್ ವಿಚಾರ ಹೇಳಿದ್ದೀರಾ. ಸೊ ಥ್ಯಾಂಕ್ಸ್ ಫಾರ್ ದ ಅಕ್ಸೆಪ್ಟೆನ್ಸ್. ಥ್ಯಾಂಕ್ ಯು.